ಕೆಮ್ಮು ನಿಂತಿಲ್ಲ. ಯಾಕಂದ್ರೆ ಆ ಮಟ್ಟದಲ್ಲಿ ಇವತ್ತು ನಗೆ ದಿಗ್ಗಜರು ನಿಮ್ಮನ್ನು ರಂಜಿಸ್ತಾ ಇದ್ದಾರೆ. ನೋಡಿ, ನನಗೆ ಭಾಳ ಖುಷಿ ಆಯಿತು ಇವತ್ತು. ಯಾಕಂದರೆ ಪ್ರಾಣೇಶ್ ಗುರುಗಳು ಈ ಒಂದು ಕಾರ್ಯಕ್ರಮ ಮಾಡಿ ನಮಗೊಂದು ಧನ್ಯತಾ ಭಾವ ಮಾಡಿದ್ದಾರೆ. ಅವರಿಗೆ ವಿಶೇಷವಾದಂಥ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀನಿ. ನಮ್ಮ ಮಹಾಮನಿ ಮತ್ತು ಜೋಶಿ ಅವರು ಎಲ್ಲ ಅಣ್ತಮ್ಮಗಳು ಇದ್ದಂಗೆ. ಮಹಾಮನಿ ಅವರು ಇವತ್ತು ಇದು ಕಾರ್ಯಕ್ರಮ ಇದೆ ಬಾರಣ್ಣ ಅಂದರು. ನನಗೆ ಭಾಳ ಖುಷಿ ಆಯಿತು. ಯಾಕಂದರೆ ಬಹುಶಃ ಪ್ರಾಣೇಶ್ ಗುರುಗಳ ವೇದಿಕೆಯಲ್ಲಿ ನಾನು ಭಾಳ ಕಡಿಮೆ ದೊಡ್ಡ ಒಂದೊಂದು ಸ್ಟೇಜಲ್ಲಿ ಕರ್ಕೊಂಡು ಹೋಗಿದ್ದರು. ಯಾಕಂದರೆ ಅಲ್ಲಿ ಒಳ್ಳೆ ಮಿಮಿಕ್ರಿ ಆರ್ಟಿಸ್ಟ್ ನಮ್ಮ ಜೋಶಿ ಅಣ್ಣವರು. ಆದ್ದರಿಂದ ನಮ್ಮ ಕೆಲಸ ಭಾಳ ಕಡಿಮೆ ಇರುತ್ತೆ. ನಾವೆಲ್ಲ ಇವತ್ತಿಲ್ಲಿಗೆ ಬಂದಿದ್ದೀವಿ ಅಂದರೆ ಮುಖ್ಯವಾಗಿ ಉದಯ್ ಸರ್ ನಗೆ ಜಾಗರಣೆ ಮೂಲಕ ನನ್ನನ್ನು ನಮ್ಮ ದಯಾನಂದ್ ಸರ್ ಮೂಲಕ, ಮಿಮಿಕ್ರಿ ದಯಾನಂದ್ ಸರ್ ಮೂಲಕ ನಾವು ನಗೆ ಜಾಗರಣೆಗೆ ಬಂದ್ವಿ. ಅಲ್ಲಿ ಅವರು ಎಂಥ ಪಾತ್ರ ನೋಡಿ, ಏನು ಒಂದು ಮಾತಾಡಲ್ಲ ಅವರು, ಬರೀ ಕಣ್ಣಲ್ಲೇ ಅಂದ್ಬಿಡ್ತಾರೆ ಅಷ್ಟೇ. ಅದು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಮಲ್ಲೇಶ್ವರಂ ಗ್ರೌಂಡಲ್ಲಿ ಜಾಣೆಯರ ನಗೆ ಜಾಗರಣೆ ಅಂತ ಮಾಡಿ ಎಲ್ಲ ಕಲಾವಿದರು ಅಲ್ಲಿ ಬಂದಿದ್ದೀವಿ. ಆ ಮೂಲಕ ನಾನು ಕೂಡ ಬಂದೆ. ಅದರಿಂದ ವಿಶೇಷವಾದ ಧನ್ಯವಾದಗಳು ನಮ್ಮ ಉದಯ್ ಸರ್ಗೆ, ಅಂಕಲ್ ಶ್ಯಾಮ್ ಅವ್ರಿಗೆ, ಹಾಗಿಲ್ಲಿ ನಮ್ಮ ಅಂಬರೀಷ್ ಅವರಿದ್ದಾರೆ, ನಮ್ಮ ಅಜಯ್ ಸರಾಪುರಿ ಅವರಿದ್ದಾರೆ, ಇನ್ನು ನಮ್ಮ ದಕ್ಷ ಈವೆಂಟ್ಸ್ ಮತ್ತು ಸ್ಯಾಂಡಲ್ವುಡ್ ಟಾಕೀಸ್ ಇವತ್ತು ಈ ಕಾರ್ಯಕ್ರಮ ಮಾಡಿದ್ದೀರಿ. ಇಲ್ಲಿ ಇನ್ನೆಲ್ಲ ಬಂದಿರತಕ್ಕಂಥ ಸರ್ವರಿಗೂ ನಿಮ್ಮ ಮಿಮಿಕ್ರಿ ಗೋಪಿ ಮಾಡೋಂಥ ಅನಂತ ನಮಸ್ಕಾರಗಳು. ನಾನು ಚೂರು ಮೊದಲನೇ ಥರ ವಾಲ್ಯೂಮ್ ಕೊಡಿಯೋಣ. ಹಾಂ, ಒಂಚೂರು ವಾಲ್ಯೂಮ್ ಬೇಕು ನನಗೆ, ಮಾನಿಟ್ರದ್ದು ಕಡಿಮೆ ಮಾಡಬೇಡಿ ಮತ್ತೆ. ಓಕೆ, ಭಾಳ ಚೆನ್ನಾಗಿ ಹಿಡಿದ್ರು ನಮ್ಮ ಮಹಾಮನೀಶ್ವರ್ ಅವರು. ಏನು ಅಂದರೆ ಹೆಣ್ಮಕ್ಳು ಏನು ಹೇಳಿದ್ರಲ್ಲ, ನಗನಗ್ತಾ ಇರಬೇಕು, ಗಂಡಂದರು ಚೆನ್ನಾಗಿರ್ತಾರೆ ಅಂತ. ನಮಗೂ ಒಂದು ಸರಿ ನಾನು ಹೇಗೆ ಕೇಳ್ತೀನಿ ಅಂತಂದರೆ, ಇದು ನಿಜವಾಗಿ ನಡೆದಂಥ ಘಟನೆ. BP ಪೇಷಂಟ್ಸ್ಗೆ ಕಾರ್ಯಕ್ರಮ ಮಾಡಿದರು ನ್ಯಾಷನಲ್ ಕಾಲೇಜ್ ಆಡಿಟೋರಿಯಮಲ್ಲಿ. ರಿಚರ್ಡ್ ಲೂಯಿಸ್ ಸರ್, ನಾನು ಮತ್ತು ರಾಘವೇಂದ್ರ ರಾಜ್ಕುಮಾರ್ ಅವರು ಬಂದಿದ್ದರು. ನಿಜವಾಗಿ ಬಂದಿದ್ದು ಇದು BP ಪೇಷಂಟ್ಸ್ಗೆ ಕಾರ್ಯಕ್ರಮ ಅಂತ. ಆ ಕಾರ್ಯಕ್ರಮ ಬರಬೇಕಾದ್ರೆ ಇಲ್ಲಿ ಪಾಸ್ ತೋರಿಸ್ದಂಗೆ ಎಲ್ಲ BP ಚೆಕ್ ಮಾಡಿಸಿ ಬರ್ತಾಯಿದ್ರು ಎಲ್ಲ ಒಳಗೆ. ಕಾರ್ಯಕ್ರಮ ಮುಗೀತು, ಮತ್ತೆ BP ಚೆಕ್ ಮಾಡಿಸೋ ಕ್ಯೂ ನಿಂತವ್ರೆ. ನಮ್ಮನ್ನು ಗಾಯಜಕರು ಡಾಕ್ಟ್ರೆಲ್ಲ ಕರ್ಕೊಂಡು ಬನ್ನಿ ಟೀ ಕುಡಿಯೋಣ ಅಂತ ಹಿಂದ್ಗಡೆ ಕರ್ಕೊಂಡೋದ್ರು. ನನಗೊಂದು ಕ್ಯೂರಿಯಾಸಿಟಿ, ಡಾಕ್ಟ್ರೆ ಇವತ್ತೇನು ಕಾರ್ಯಕ್ರಮ ಅಂದೆ. ಗೊತ್ತಿಲ್ವ ಸರ್, BP ಇರೋರಿಗೆ ಕಾರ್ಯಕ್ರಮ ಅಂದರು. ಅಲ್ಲ, BP ಇರೋರು ಕಾರ್ಯಕ್ರಮ ಅಂತೀರಿ, ಮತ್ತೆ BP ಚೆಕ್ ಮಾಡಿದ್ರು, BP ಬಿಡ್ತಾ ಬರಬೇಕಾದ್ರೆ ಚೆಕ್ ಮಾಡಿದ್ರು, ಹೋಗ್ಬೇಕಾದ್ರೆ ಚೆಕ್ ಮಾಡಿದ್ರು. ಏನು ಅಂದೆ. ಅದೇನು ಅಂದರೆ, ಈಗ ಬಂದಿದ್ದಾರಲ್ಲ ಒಂದು 40-50 ಜನ BP ಅವರು, ಅವರಿಗೆ 180ರಿಂದ 200 BP ಇಳಿಯೋದೇ ಇಲ್ಲ, ಅದೇ ಹಂಗೆ ನಿಂತಿದೆ. ಮಾತ್ರೆ ಕೊಡಿ ಅಂದೆ, 2 ಮಾತ್ರೆ ನುಂಗ್ತಾರೆ, ಆದರೂ ಕಡಿಮೆ ಆಗಿಲ್ಲ ಅಂದರು. ಮತ್ತು ಈಗ ಹಾಸ್ಯ ಕಾರ್ಯಕ್ರಮ ನೋಡಿದ್ರು, ನೋಡಿ ಇವಾಗ ರೀಡಿಂಗು ಅಂದರು. ನೋಡಿದ್ರೆ 120, 130, 140 ಇದು ಫ್ಯಾಕ್ಟು ಆದದ್ದು. ಈಗ ಬೇಕಾದ್ರೆ ನೀವು ಬರುವಾಗ BP ಚೆಕ್ ಮಾಡ್ಕೊಂಡು ಈಗ ಚೆಕ್ ಮಾಡಿಸ್ಕೊಂಡು ಹೋಗಿದ್ರೆ ಚೆನ್ನಾಗಿರೋದು. ಇಷ್ಟು ನಕ್ಬಿಟ್ಟ ಮೇಲೆ ಅದು ಇನ್ನೂ ಮೈನಸ್ ಇನ್ನೊಂಚೂರು ತಡೆಯಪ್ಪ, ನಗೋದು ಬೇಡ ಅನಿಸ್ಬೇಕು, ಹಂಗಾಗಿರುತ್ತೆ ಬೇಕಿದ್ರೆ. ನಾನು ಹೌದಾ ಡಾಕ್ಟ್ರೇ, ಹೌದ್ರಿ, ಪ್ರಕೃತಿಗೆ ಮೈ ಹೊಡ್ತಾ ಇಲ್ಲ ಇವತ್ತು ಜನ. ಎಲ್ಲ ಆರ್ಟಿಫಿಷಿಯಲ್ ಫುಡ್ಡು. ಮನುಷ್ಯ ಒಂದು ಪ್ರಾಣಿ, ಏನೇನು ಬೇಕು ಬಿಸಿಲು ನೋಡ್ತಾ ಇಲ್ಲ, ಚಳಿ ನೋಡ್ತಾ ಇಲ್ಲ, ಮಳೆ ನೋಡ್ತಾ ಇಲ್ಲ, ಸುತ್ತಮುತ್ತಲು ವಾತಾವರಣ ನೋಡ್ತಾ ಇಲ್ಲ, ಜೊತೆ ಸೇರ್ತಾ ಇಲ್ಲ, ನಗ್ತಾ ಇಲ್ಲ, ಅಳುತ್ತಾ ಇಲ್ಲ, ಮಾತಾಡ್ತಾ ಇಲ್ಲ. ಅದಕ್ಕೆ ಇವತ್ತೆಲ್ಲ ಅಟಕಾಯಿಸ್ಕೊತೈತೆ ಅಂದರು. ಹೌದಾ ಅಂದರೆ, ಕೊರೋನಾ ಬಂದಾಗ ನೋಡಿ ನಾವು ಮಾತ್ರ ಮಾಸ್ಕ್ ಹಾಕ್ಕೊಂಡಿದ್ದು, ಪ್ರಾಣಿ ಪಕ್ಷಿಗಳು ಮಾಸ್ಕ್ ಹಾಕ್ಕೊಂಡಿತ್ತ ಇಲ್ಲ. ಅವು ಪ್ರಕೃತಿಗೆ ಮೈ ಒಟ್ಕೊಂಡಿವಿ, ಅದಕ್ಕೆ ಪ್ರಕೃತಿಗೆ ಮೈ ಒಟ್ಕೋಬೇಕು ಅಂದರು. ಆಮೇಲೆ ಇನ್ನೊಂದು ಮಾತು ಹೇಳಿದ್ರು ಅವರು, ಏನು ಅಂದರೆ, ಮೊದಲೆಲ್ಲ ಹಿರಿಯರು ಕೆರೆ ಕಟ್ಟೆಗೆ ಹೋಗ್ತಾಯಿದ್ರು ಶೌಚಾಲಯಕ್ಕೆ. 10 ಕಿಲೋಮೀಟ್ರ್ ನಡ್ಕೊಂಡು ಹೋಗೋರು, ಕೆಲಸ ಸಲೀಸು ಮಾಡ್ಕೊಂಡು ವಾಪಸ್ ಬರೋರು. 10 ಒಂದು 20 ಕಿಲೋಮೀಟ್ರ್, 5 ಕಿಲೋಮೀಟ್ರ್ ಬರೋರು. ಅದಾದಮೇಲೆ ಹಿತ್ಲಿಂದಗಡೆ ಮಾಡಿದ್ರು ಶೌಚಾಲಯ. ಎಷ್ಟು ಹೆಜ್ಜೆ? ಒಂದು 50 ಹೆಜ್ಜೆ. ಆಮೇಲೆ ಮನೇಲೆ ಮಾಸ್ಟರ್ ಬೆಡ್ರೂಮ್ 10 ಹೆಜ್ಜೆ. ಆಮೇಲೆ ಮಾಸ್ಟರ್ ಬೆಡ್ರೂಮ್ ಅಲ್ಲ, ಯಾವುದಪ್ಪ ಅದು, ವಾಸ್ತು ಪ್ರಕಾರ ಅಂತ 10 ಹೆಜ್ಜೆ. ಮಾಸ್ಟರ್ ಬೆಡ್ರೂಮಲ್ಲಿ ಮಾಡಿದ್ರು. ಎಷ್ಟು ಹೆಜ್ಜೆ ಹೇಳಿ ಟಾಯ್ಲೆಟ್ಗೆಲ್ಲಿ? 1.5 ಹೆಜ್ಜೆ. ಹಿಂಗೆ ಮಲಗಿರ್ತಾರೆ ಹಾಸಿಗೆನಲ್ಲಿ. 1 ಹೆಜ್ಜೆ ಇಟ್ಟ, ಬೋಲ್ಟ್ ತೆಗೆದ, ಅರ್ಧ ಕೂತ್ಕೊಂಡಾಗ ಅರ್ಧ ಕಂಪ್ಲೀಟ್ ಆಗುತ್ತೆ. ಕೆಲಸ ಮುಗೀತು, ತೆಗೆದ, 1 ಹೆಜ್ಜೆ ಹಾಸಿಗೆ ಮೇಲೆ ಬಂದಾಗ ಇನ್ನು ಅರ್ಧ ಹೆಜ್ಜೆ, 1.5 ಹೆಜ್ಜೆ. ಯಪ್ಪ, ಇನ್ನು ಮುಂದೆ ಹೆಂಗೆ ಬರ್ಬೋದು? ಮಂಚದ ಕೆಳಗೆ ಫಿಕ್ಸು.
ಕೈಗಳಿಗೆಲ್ಲ ಆಕ್ಸಿಜನ್ ಹಾಕ್ತಾರಲ್ಲ ಹಂಗೆ ಹಾಕ್ತಾರೆ, ಎಲ್ಲ ಸತ್ಯಣ ಥರ ಹಿಂಗೆ ಬಿದ್ದಿರಬೇಕು. ಬೆಳಿಗ್ಗೆ ಸೆನ್ಸ್ ಆದ ತಕ್ಷಣ ಅದೇ ಓಪನ್ ಆಗುತ್ತೆ. ಹಳೆ ಸಿನಿಮಾದಲ್ಲಿ ಓಪನ್ ಆಗ್ತಾ ಇದ್ವಲ್ಲ, ವಿಲನ್ ಬಂದ ತಕ್ಷಣ ಡೋರು ಓಪನ್ ಆಗುತ್ತೆ, ಕೆಲಸ ಸಲೀಸ್ ಮುಚ್ಚುತ್ತೆ, ಮತ್ತೆ ಹಿಂಗೆ ಬಿದ್ದಿರಬೇಕಷ್ಟೇ. ಹಾಗೆ ಹೇಳಿದ್ರು ಡಾಕ್ಟ್ರು, ನೋಡಿ ICU ಪೇಷಂಟ್ಸ್ಗೂ ನಮಗೂ ಏನಾದರೂ ವ್ಯತ್ಯಾಸ ಇದೆಯಾ, ಈ ಥರ ಮನುಷ್ಯರಾಗ್ತಾ ಇದ್ದಾರೆ ರೀ ಅಂದರು. ಹಾಗಾದರೆ ಶೌಚಾಲಯ ಮನೆಗೆ ಮಾಡೋದು ಸರಿ ಇಲ್ವಾ ಡಾಕ್ಟ್ರಿ ಅಂದೆ. ಶೌಚಾಲಯ ಮನೇಲಿರಲಿ, ಆಗ ನಡೆದಾಡ್ತಾ ಇದ್ರಲ್ಲ 10 ಕಿಲೋಮೀಟ್ರು, ಅದು ಎಲ್ಲಿಗೋಯ್ತು? ಅದಿಲ್ಲ, ಅದನ್ನು ಮಾಡಬೇಕ್ರಿ ಅಂದರು. ಹೌದಾ ಡಾಕ್ಟ್ರೆ, ನಾನು ಸುಮ್ಮನೆ ಇರಲಿಲ್ಲ. ಬರೋರು ಬಂದಿದ್ದರು, ಬೇಬಿ ಪೇಷಂಟ್ಸು, ಬರೀ ಗಂಡಸರೇ ಬಂದಿದ್ರಲ್ಲ, ಹೆಂಗಸರು ಯಾಕೆ ಬಂದಿಲ್ಲ ಅಂದೆ. ಹೆಂಗಸರು ಯಾಕೆ ಬರ್ತಾರೆ? ಬೆಳಗ್ಗೆ ಎದ್ದೇಳೋರು ಬೇಗ, ಅವರು ಮನೆ ಗುಡಿಸೋದು, ಅವ್ರು ರಂಗೋಲಿ ಹಾಕೋದ್ರು, ಕಾಫಿ ಲೆಸ್ಸು ಪ್ಲಸ್ಸು, ತಿಂಡಿ ಮಕ್ಕಳಿಗೆ, ಮನೆಯವ್ರಿಗೆ, ಹಿರಿಯರಿಗೆ, ವರ್ಕಿಂಗ್ ವುಮೆನ್ ಆದರೂ ಅವ್ರಿಗೆ ಮಾಡ್ಕೊಂಡು ಮಧ್ಯಾಹ್ನ ಮಾಡಿ ಹೋಗಿ ಮತ್ತೆ ಬಂದು ಪಾತ್ರೆ ತೊಳೆಯೋದು, ಬಟ್ಟೆ ಒಗೆಯೋದು, ಇಷ್ಟೆಲ್ಲ ಕೆಲಸ ಮಾಡೋಂಥ ನಮ್ಮ ಹೆಣ್ಮಕ್ಳಿಗೆ ಬಹು ಬೇಗ BP, ಶುಗರ್, ಹಾರ್ಟ್ ಅಟ್ಯಾಕ್ ಬರಲ್ವಂತೆ. ಚಪ್ಪಾಳೆ ತಟ್ಕೊಬೋದು ಹೆಣ್ಣುಮಕ್ಳು, ನಿಮಗೆ ಬೇಗ ಬರಲ್ವಂತೆ. ನಾನು ಹೇಳಿದ್ದಲ್ಲ, ಡಾಕ್ಟ್ರ್ ಹೇಳಿದ್ದು. ಹಾಗಾದರೆ ವಾಟ್ ಅಬೌಟ್ ಜೆಂಟ್ಸ್ ಅಂದೆ. ಗಂಡಸ್ರಿಗೆ ಗೊತ್ತಲ್ಲ, ಬೆಳಿಗ್ಗೆ ಎದ್ದು ಬಾಯಿ ತೊಳೆಯಲ್ಲ, 9 ಟೀ ಕುಡಿತಾರೆ. ರಾತ್ರಿ ಆದರೆ ಕೆಲವರು ಆ ಕಡೆ ಹೋಗಿ 90 ಹೊಡಿತಾರೆ. ಅದರ ಜೊತೆ ಕಬಾಬು ಕರಾಬು ಮಿಕ್ಸರ್ ತಿಂದು ಕೊಲೆಸ್ಟ್ರಾಲ್ ಜಾಸ್ತಿಯಾಗಿ ಇತ್ತೀಚಿನ ದಿನಗಳಲ್ಲಿ ಗಂಡು ಮಕ್ಕಳು 25, 30, 35ಕ್ಕೆ ನಿಗರ್ಗಂತವ್ರೆ ಅಂದರು. ಆಗ ನನಗೆ ಜ್ಞಾಪಕ ಬಂತು, ಫ್ಲೆಕ್ಸು. ಯಾವ ಫ್ಲೆಕ್ಸು? ಶ್ರದ್ಧಾಂಜಲಿ ಫ್ಲೆಕ್ಸು. ಎಲ್ಲ ಕಡೆ ನೋಡ್ರಿ, ಸಂದೀಪ 35 ವರ್ಷ ಮತ್ತೆ ಹುಟ್ಟಿ ಬಾ ಗೆಳೆಯ, ನಾರಾಯಣ ಸ್ವಾಮಿ 40 ವರ್ಷ ಮತ್ತೆ ಹುಟ್ಟಿ ಬಾ ಗೆಳೆಯ, ಲಕ್ಷ್ಮೀಶ 32 ವರ್ಷ ಮತ್ತೆ ಹುಟ್ಟಿ ಬಾ ಗೆಳೆಯ. ಏನಾಗಿತ್ತು? ಹಾರ್ಟ್ ಅಟ್ಯಾಕು. ಬರೀ ಗಂಡು ಮಕ್ಕಳದೇ ಶ್ರದ್ಧಾಂಜಲಿ ಪೋಸ್ಟ್ರು. ಈಗಲೇ 1 ಲಕ್ಷ ರೂಪಾಯಿ ಕೊಡಿಸ್ಬಿಡ್ತೀವಿ ನಮ್ಮ ದಕ್ಷ ಇವೆಂಟ್ಸ್ ಅವರಿಂದ. ಇಡೀ ಬೆಂಗಳೂರೇ ಜಾಲಾಡ್ಕೊಂಬನ್ನಿ, ಒಂದಾದರೂ ಹೆಣ್ಣು ಮಕ್ಕಳದು ಶ್ರದ್ಧಾಂಜಲಿ ಪೋಸ್ಟ್ರು ಮತ್ತೆ ಹುಟ್ಟಿ ಬಾ ಗೆಳತಿ ಅಂತ ಇದೆಯಾ? ಹೋಗಿ ನೋಡ್ಕೊಂಬನ್ನಿ. 1 ರೂಪಾಯಿ ಸಿಗಲ್ಲ ನಿಮಗೆ, ಫ್ರೀ ಅಂದ್ರೂ. ಇಲ್ಲಿಂದ ಒಂದು ಎಕ್ಸಿಟ್ ಆಗಿ 4 ಬೋರ್ಡ್ ಇರುತ್ತೆ, ಸತ್ತೋಗಿರೋರ್ದೆಲ್ಲ ಗಂಡು ಮಕ್ಕಳದೇ ಬರೀ. ಬೇಡ ಅಂದರೂ 5 ಪೋಸ್ಟ್ ಎತ್ಕೊಂಬರ್ಬೋದು. ಯಾವ ರೀತಿ ಆಗ್ಬಿಟ್ಟಿದೆ ಅಂದರೆ ರೋಲ್ ಥರ ಇದೆ ಅದು. ICUಗೆ ಹೋದ ತಕ್ಷಣ ಮನೆ ಮುಂದೆ ಹಾಕ್ಬಿಡ್ತಾರೆ, ಓದ್ನಾ ಅಂತ. ಇನ್ನೂ ಬದುಕಿದ್ದಾನಂತೆ, ಮತ್ತೆ ರೋಲ್ ಮಡಿಚಿಟ್ಕೊಂಡ್ಬಿಡ್ತಾರೆ. ನಾನಿದು ಮೊನ್ನೆ ಜೋಕು ಅಂತ ಹೇಳ್ತಾ ಇದ್ದೆ, ಧರ್ಮೇಂದ್ರ ಅವ್ರ ವಿಷಯದಲ್ಲಿ ಹಂಗೆ ಆಗೋಯ್ತು. ಪಾಪ ಅವ್ರು ಹಾಸ್ಪಿಟ್ಲ್ ಅವ್ರು ಅವ್ರದ್ದೇ ಶ್ರದ್ಧಾಂಜಲಿದು ಹಾಕ್ತವ್ರೆ. ಆ ಥರ ಆಗ್ಬಿಟ್ಟೈತೆ ನೋಡ್ರಿ, ಎಲ್ಲರಿಗೂ ಫ್ಯಾಷನ್ನು. ನನಗೆ ಕೇಳಿದ್ರು ನಮ್ಮ ಮಹಾಮನಿಯವರು, ಅಣ್ಣ ಹಾಗಾದ್ರೆ ಹೆಣ್ಣು ಮಕ್ಕಳದ್ದು ಶ್ರದ್ಧಾಂಜಲಿ ಪೋಸ್ಟ್ ಬರೋಂಗಿಲ್ಲ? ನಾನು ಹೇಳಿದೆ, ಮಹಾಮನಿ ಖಂಡಿತವಾಗ್ಲೂ ಬರ್ತದೆ ಬ್ರದರ್, ಹೆಣ್ಣು ಮಕ್ಕಳದ್ದು ಶ್ರದ್ಧಾಂಜಲಿ ಪೋಸ್ಟರ್ ಬಂದೇ ಬರುತ್ತೆ. ಯಾವಾಗ? ರಂಗಮ್ಮ 98 ವರ್ಷ, ನಿಂಗಮ್ಮ 103 ವರ್ಷ, ಮಿನಿಮಮ್ 90 ಮೇಲೆ ಹೊಡಿತಾರೆ ಏಜ್ನ ಹೆಣ್ಣು ಮಕ್ಕಳು. ನಮ್ಮ ಗಂಡಸರು ಮಿನಿಮಮ್ 90ಇಂದ ಫುಲ್ ಬಾಟ್ಲು ಬೇರೆ ಕಡೆ ಕೆಲವರು. ನೋಡ್ರಿ, ಭಾಳ ಈ ಥರ ಮಾತಾಡ್ಬಿಟ್ಟೆ. ಎಲ್ಲ ಮದುವೆ ಆಗಿರೋ ಗಂಡಂದರು ನಿಮ್ಮ ಹೆಂಡತಿ ಪಕ್ಕದಲ್ಲಿ ಇರಬೇಕಾದ್ರೆ ದಯವಿಟ್ಟು ಯಾರ್ದಾದ್ರೂ ಕರೆ ಬಂದರೆ ದಯವಿಟ್ಟು ಸ್ಪೀಕರ್ ಆನ್ ಮಾಡಿ ಮಾತಾಡಬೇಡ್ರಿ. ನಿಮ್ಮ ಫ್ರೆಂಡ್ ಆಗಿದ್ರು ಓಕೆ, ಅಪರಿಚಿತ ಹೆಣ್ಣಿನ ಕರೆ ಬಂದರೆ ಮುಗೀತು ನಿಮ್ಮ ಕತೆ. ಕಾಫಿ ಕೊಡೋಕೆ ಬಂದರೆ ಮೊಕ್ಕೆರ್ಚ್ಬಿಟ್ಟು ಹೋಗ್ಬಿಡ್ತಾರೆ. ಕಸ್ಟಮರ್ ಕೇರಿಂದ ಮಾಡಿದ್ರು ಕಷ್ಟ ರೀ, ಯಾರು ಅಂತ ಹೇಳಬೇಕು ಅವ್ರಿಗೆ. ನಾನು ಇಷ್ಟೆಲ್ಲ ಹೇಳೋನು ಮನೇಲಿ ತಿಂಡಿ ತಿಂತ ಕೂತಿದ್ದೀನಿ, ಕರೆ ಬಂತು, ಸ್ಪೀಕರ್ ಆನ್ ಮಾಡಿಬಿಟ್ಟೆ. ನನ್ನ ದುರಾದೃಷ್ಟಕ್ಕೆ ಹೆಣ್ಣಿನ ಧ್ವನಿನೇ ಬಂತು, ಹಲೋ ಗೋಪಿಯವರಾ ಅಂತ. ಸದ್ಯ ನಾನು ಹೆಂಡ್ತಿಲ್ಲ ಅಂತ ಆ ಕಡೆ ತಿರ್ಗೋಕೆ ಹೋಗ್ತೀನಿ, ಮುಂದೆನೇ ಬಂದು ನಿಂತವಳೆ. ನಾನು ಇನ್ನೇನು ಮಾಡಲಿ, ಸ್ಪೀಕರ್ ಬೇರೆ ಆನ್ ಮಾಡಿಬಿಟ್ಟಿದ್ದೀನಿ. ಎಲ್ಲ ದೇವ್ರಿಗೂ ಕೈ ಮುಕ್ಕೊಂಡೆ, ಯಾವುದು ಹಳೆ ಕೇಸ್ ಓಪನ್ ಆಗದೆ ಇರಲಿ ಅಂತ. ವಿತ್ತಿನ್ ಎ ಸೆಕೆಂಡ್ ನಮ್ಮ ಸಂಸಾರ ನಿಂತಿದೆ ಅಲ್ಲಿ. ಈಗ ನಾನು ಹೇಳಿ ಮೇಡಮ್ ಅಂದೆ, ಅಲ್ಲೇನು ಹೇಳಬೇಕು, ಗೋಪಿಯವರೇ ನಿಮ್ಮ ವಯಸ್ಸು ತುಂಬ ಚೆನ್ನಾಗಿದೆ, ನಮ್ಮ ಮೇಡಮ್ ನಿಮ್ಮನ್ನೇ ಬುಕ್ ಮಾಡೋಕ್ಕೆ ಹೇಳೋರೆ. ನನ್ನ ಹೆಂಡ್ತಿ ಎಷ್ಟು ದೊಡ್ಡ ಸೌಟ್ ಇದೆಯೋ ಅಡುಗೆ ಮನೇಲಿ ಅಷ್ಟು ದೊಡ್ಡ ಸೌಟ್ ಇಟ್ಕೊಂಬಂದು ನಿಂತವಳೆ, ಒಂದೇ ಸರಿ ಬುರುಡೆ ಎಗರಿಸ್ಬೇಕು ಅಂತ. ಅವಳು ಲುಕ್ ಹೆಂಗಿತ್ತು ಅಂದರೆ, ಕೋಟ್ ಹಾಕೊಂಡು ಯಾವ ಡ್ಯೂಟಿಗೆ ಹೋಗ್ತಿದ್ದೀಯಾ, ನನ್ನ ಮಗನೇ ಅನ್ನಂಗಿತ್ತು. 1 ನಿಮಿಷ ಇರಮ್ಮ, ಕರೆಕ್ಟಾಗಿ ಮಾತಾಡ್ರಿ ಅಂದೆ. ಅಲ್ಲೇನು ಹೇಳಬೇಕು, ಅದೇ ಸರ್ ದೇವೇಗೌಡರು ಸಿದ್ದರಾಮಯ್ಯ ಥರ ಮಾತಾಡ್ತಿರಲ್ಲ ವಯಸ್ಸು ಅಂದರು. ಅಯ್ಯೋ ನಿನ್ನ ಬಾಯಿಗೆ ಇಟ್ಟಾಕ, ಅದು ವಯಸ್ಸಲ್ಲಮ್ಮ, ವಾಯ್ಸು ಅಂದೆ. ಹ್ಞೂ ಸರ್, ನಾನಿಲ್ಲಿ ಮಹಿಳಾ ಸಂಘದ P1 ಮಂಗಳಮ್ಮ ಅಂತೇಳಿ, ಅದು ನಮ್ಮ ಮೇಡಮ್ಮು ಫೋನ್ ಮಾಡಿ ಅಂದರು, ಅದಕ್ಕೆ ಮಾಡಿದೆ ಸರ್. ಅಯ್ಯಯ್ಯೋ, 1 ಸೆಕೆಂಡ್ ಆಗಿದ್ರೆ ನನ್ನ ಸಂಸಾರನೇ ಉಳಿ ಹಿಂಡಿಬಿಟ್ಟು ಹಾಳು ಮಾಡಿಬಿಡ್ತಾಯಿದ್ದೆ. ಫಸ್ಟು ಮೇಡಮ್ಗೆ ಕೊಡು ಎಂದು ಅಧ್ಯಕ್ಷನ ಮೇಡಮ್ ಫೋನ್ ಕೊಟ್ಟರು. ಅವರು, ಗೋಪಿ ಅವರೇ ಹೆಣ್ಮಕ್ಳ ಬಗ್ಗೆ ಭಾಳ ಚೆನ್ನಾಗಿ ಮಾತನಾಡ್ತೀರಂತೆ, 1-2 ಸ್ಟೇಜಲ್ಲಿ ನೋಡಿದ್ವಿ, ಯೂಟ್ಯೂಬಲ್ಲೆಲ್ಲ ಬಂದಿತ್ತು,
ನಾಳೆ ಮಹಿಳಾ ದಿನಾಚರಣೆ ನೀವೇ ಬಂದುಬಿಡಿ ಸರ್ ಗೆಸ್ಟಾಗಿ ಅಂದರು. ಅಯ್ಯೋ ನಾನೇನಕ್ಕೆ ಹೆಣ್ಣುಮಕ್ಳು ಕರೆಸಿ. ಹಂಗಲ್ಲ ಸರ್, ಇಲ್ಲಿ ಎಲ್ಲರನ್ನೂ ಕರೆಸ್ತೀವಿ. ಪ್ರಾಣೇಶ್ ಅವ್ರು ಬಂದಿದ್ದಾರೆ, ನಿಮ್ಮ ಊರುಗಳು ದಯಾನಂದ್ ಅವ್ರು ಬಂದಿದ್ದಾರೆ, ಸುಧಾ ಬರ್ಗರು ಎಲ್ಲ ಬಂದಿದ್ದಾರೆ. ಇಷ್ಟೇ. ನಾನು ಅಷ್ಟು ದೊಡ್ಡ ಸ್ಟೇಜ್ ಅಂದೆ. ಹೌದು, ಗೆಸ್ಟ್ ಚೇಂಜು, ಮಹಿಳಾ ದಿನಾಚರಣೆ ಅಷ್ಟೇ. ಈ ಸರ್ ನೀವು ಬನ್ನಿ, ಎಲ್ಲ 2-3 ಸರ್ ಬಂದಿದ್ದಾರೆ ಅಂತ. ನಾನು ಖುಷಿಯಾಗಿ ಹೋಗ್ತೀನಿ. ಎಂಟ್ರೆನ್ಸಲ್ಲಿ ನಮಸ್ಕಾರ ಅಂದ್ರೆ ಸೆಕ್ಯೂರಿಟಿ ಅವರು ಲೇಡೀಸೇ. 4 ಜನ ಹೂ ಕೊಟ್ಟರು ಲೇಡೀಸು. ಒಳಗಡೆ ಬರ್ತಾ ಇದ್ದೀನಿ, ಒಂದು ಪೋಸ್ಟರ್ ಹಾಕಿತ್ತು, ಇಲ್ಲೆಲ್ಲ ಕಾಮಿಡಿ ಹಬ್ಬ ಅಂತ ಹಾಕಿದೆಯಲ್ಲ, ನಗೆ ಹಬ್ಬ ಅಂತ. ಆ ಥರ ನಾನು ಪೋಸ್ಟ್ರ್ ನೋಡ್ತೀನಿ, ಹೆಣ್ಣುಮಗಳದು ಮೈಸೂರು ಸಿಲ್ಕ್ ಸೀರೆ ಉಟ್ಕೊಂಡು ನಿಂತಿರೋದು. ಕೆಳಗಡೆ ಸೂಚನೆ ಅಂತ ಬರೆದಿತ್ತು. ದಯವಿಟ್ಟು ಸೂಚನೆ ಎಲ್ಲ ಓದ್ರಿ. ನಾವು ಒಂದೆರಡು ಪಾಲಿಸಿ ಮಾಡಿಬಿಟ್ಟು ಮುಂಡ ಮುಚ್ಕೊಂಡಿದ್ದೆ, ಸೂಚನೆ ಓದಿದೆ. ಅದಕ್ಕೆ ನಾನು ಫಸ್ಟು ಸೂಚನೆನೇ ನೋಡಿದೆ. ಏನಂತ ಬರೆದಿದೆ, ಇವತ್ತಿನ ಮಹಿಳಾ ದಿನಾಚರಣೆ ಕಾರ್ಯಕ್ರಮಕ್ಕೆ ಕಡ್ಡಾಯವಾಗಿ ಮಹಿಳೆಯರಿಗೆ ಮಾತ್ರ ಪ್ರವೇಶ ಅಂತ. ಈಗ ನಾನು ಒಳಗೆ ಹೋಗೋದ ಬೇಡವಾ? ನಾನು ತಿರುಗಿಬಿಟ್ಟೆ, ಸರ್ ಪುಂಡಪಕ್ರಿ ಬರ್ತಾರಂತೆ, ಬನ್ನಿ ಸರ್ ಒಳಗಡೆ ಕರ್ಕೊಂಡು ಹೋದರೆ ನೋಡ್ತೀನಿ ಎಲ್ಲ ಲೇಡೀಸ್, ಕ್ಯಾಮ್ರಾದವರು ಲೇಡೀಸ್, ಸ್ಟೇಜ್ ಮೇಲೆ 10 ಜನ ಲೇಡೀಸ್, ಮೈಕ್ನವರು ಲೇಡೀಸ್, ನೋ ಜೆಂಟ್ಸ್. ನಾನು ಕೂತ್ಕೊಂಡು ಮನಸ್ಸಿನಲ್ಲೇ ಖುಷಿ ಆಯಿತು. ರವಿಚಂದ್ರನ್ ರೇಂಜಿಗೆ ಫೀಲ್ ಆಗೋಯ್ತು. ಇದು ಹೂವಿನ ಅಂತ ಹಾಡು ಹೇಳ್ತೈತೆ. ಈ ಸಂತೋಷನ ನಾನು ಯಾರ ಜೊತೆ ಹಂಚ್ಕೊಳ್ಳಿ? ಫೋನ್ ತೆಗೆದೇ ಇರೋದು ಒಂದೇ, ನನ್ನ ಹೆಂಡ್ತಿ ತೆಗೆದು ವಿಡಿಯೋ ಕಾಲ್ ಮಾಡಿದೆ. ಸ್ವಲ್ಪ ಈ ಕಡೆ ಚೂಡು ಕಂದ ಅಂದೆ. ಮುಂದೆ ಎಲ್ಲ ನೋಡಿ, ಬರೀ ಹೆಣ್ಣು ಮಕ್ಕಳೇ ಇವತ್ತು, ಗಂಡಸರಿಲ್ಲ. ಹೊಟ್ಟೆ ಉರ್ಕೊಂಡು ಸಾಯಿ. ಅವನು ಅಂದ್ಲು, ಕಟ್ ಮಾಡಿಬಿಟ್ಟು ಕೂತ್ಕೊಂಡ್ಬಿಟ್ಟೆ. ಏನು ಇದೇ ಥರ ನಿರೂಪಣೆ ನಡೀತಾ ಇದೆ. ನಿರೂಪಕಿ ಮಿಮಿಕ್ರಿ ಗೋಪಿ ಎಲ್ಲ ಸಾಲಕ್ಕೆಲ್ಲ ಲೇಡೀಸ್ ಮಧ್ಯೆ ನಾನು ಕೂರಿಸ್ಬಿಟ್ಟವ್ರೆ. ನೋಡಿ ಮಿಮಿಕ್ರಿ ಗೋಪಿಯವ್ರು ಬಂದಿದ್ದಾರೆ, ಚಪ್ಪಾಳೆ ತಟ್ಟಿ ಅಂದರು. ಮಿಮಿಕ್ರಿ ಗೋಪಿಯವ್ರ ಕಾರ್ಯಕ್ರಮ, ಚಪ್ಪಾಳೆ. ಎದ್ದು ಹೇಳಿದೆ, ಕೂತ್ಕೊಳ್ಳಿ ಸರ್, ನಮ್ಮ ಅಧ್ಯಕ್ಷ ನಿಮ್ಮ ಭಾಷಣ ಆದಮೇಲೆ ನಿಮ್ಮದು ಅಂದರು. ಆಯಿತು, ಓಕೆ. ಅವ್ರು ಬಂದು ಅಧ್ಯಕ್ಷನೇ ಮೇಡಮ್ ನಿಂತ್ಕೊಂಡ್ರು. ಅವರು ನಮ್ಮ ಪಬ್ಲಿಕ್ ಟಿ ವಿ ರಂಗಣ್ಣವ್ರ ಥರ. ಫಸ್ಟ್ ಬಂದ ತಕ್ಷಣ ಎಲ್ಲರಿಗೂ ನಮಸ್ಕಾರ, ಹೇಗಿದ್ದೀರಾ ಅಂದರು. ಚೆನ್ನಾಗಿದ್ದೀವಿ ಮೇಡಮ್, ಈ ಹೆಣ್ಮಕ್ಳ ಬಗ್ಗೆ ಜೋಶಾಗಿ ಭಾಷಣ ಮಾಡಿ ಅಂದರು. ಅಲ್ಲೂ ಕೈ ಹಾಕ್ಸೋರು, ಏಯ್ ನಾನು ಮಾಡ್ತೀನಿ ಸುಮ್ಮನಿರಮ್ಮ ಅಂದರು. ಆಲ್ ರೈಟ್, ಮುಂದೆ ಹೋಗೋಣ ಅಂತಾರಲ್ಲ ಅವ್ರು. ಹಂಗೆ ನಾನು ಹಿಂಗೆ ನೋಡ್ತಾ ಇದ್ದೀನಿ. ಅವ್ರು ಶುರು ಮಾಡಿದ್ರು ಜೋಶಾಗಿ ಭಾಷಣ. ಹೆಂಗೆ ಅಂದರೆ ಮಹಿಳಾ ದಿನಾಚರಣೆಯಲ್ಲಿ ಅವರು ಭಾಷಣ ಶುರು ಮಾಡೋದು ಪ್ರಾರಂಭಿಕವಾಗಿ ಹೆಂಗಿತ್ತು ಅಂದರೆ, ಅವ್ರ ಕೈ ಆ್ಯಕ್ಷನ್ ಹೆಂಗಿತ್ತು, ಅದು ನನ್ನ ಕಡೆ ಬಂದರೆ ಯಾವ ರೀತಿ ಅರ್ಥ ಕೊಡ್ತಾ ಇತ್ತು, ಎಲ್ಲ ನೀವೇ ನೋಡಿ ಆನಂದಿಸಿ. ಅವ್ರು ಶುರು ಮಾಡ್ಕೊಂಡ್ರು, ಇಲ್ಲಿ ನಿಂತ್ಕೊಂಡು ಎಲ್ಲ ಲೇಡೀಸು ಮಧ್ಯೆ ನಾನೊಬ್ಬ ಗಂಡಸಿರೋದು. ಅವ್ರು ಶುರು ಮಾಡಿಕೊಂಡ್ರು, ಈ ಹಾಳಾದ ಗಂಡಸ ಸಮಾಜ ಇದೆಯಲ್ರಿ ಅಂದರು. ಅವ್ರು ಜನರಲಿ ಕೈ ಹಿಂಗೆ ಅಂದರು, ಇರೋದು ನಾನೊಬ್ಬನೇ ಅಲ್ಲಿ. ಅವ್ರು ಈ ಕಡೆಗಾದರೂ ಅನ್ಬಾರ್ದಾಗಿತ್ತ, ಹಾಳಾದ ಗಂಡಸ ಸಮಾಜ ಅಂತ. ಗೋಡೆ ಇತ್ತು, ಬಚಾವಾಗ್ತಿದ್ದೆ. ನನಗೆ ಫಸ್ಟ್ ಗೊತ್ತಾಯಿತು, ಯಾರಿಗೂ ಗೊತ್ತಾಗಿಲ್ಲ ಅಂತ ಖುಷಿ ಪಟ್ಕೊಂಡೆ. ಆದರೆ ಅವ್ರ ಮಾತಿಗೂ ಕೈ ಹಿಂಗೆ ಬೀಳ್ತೈತೆ. ಅವ್ರ ಮಾತು ಹೆಂಗಿದೆ, ಈ ಗಂಡಸರು ನೋಡೋಕೆ ಎಮ್ಮೆ ಇದ್ದಂಗಿದ್ದಾರೆ, ಕೋಣ ಇದ್ದಂಗಿದ್ದಾರೆ, ಮುಳ್ಳಂದಿ ಇದ್ದಂಗಿದ್ದಾರೆ. ಇವ್ರಿಗೆ ನಮ್ಮ ಬ್ಯೂಟಿಫುಲ್ ಹೆಣ್ಮಕ್ಳು ಕೊಟ್ಟು ಮದುವೆ ಮಾಡೋದಲ್ಲದೆ ವರದಕ್ಷಿಣೆ ಬೇರೆ ಕೊಡಬೇಕು, ನಾಯಿ ಮುಂಡೆ ಮಕ್ಕಳಿಗೆ ಅಂದರು. ನನಗೆ ತಿವುದಂಗೆ ಆಗ್ಬಿಡ್ತು. ನಾನು ವರದಕ್ಷಿಣೆ ತಗೊಂಡಿಲ್ಲ, ನನಗೆ ರೈಸ್ ಆಗ್ಬಿಡ್ತು. ನಾನು ವರದಕ್ಷಿಣೆ ತಗೊಂಡಿಲ್ಲ. ಪಕ್ಕದಲ್ಲಿ ನೋಡ್ತೀನಿ ಒಂದು ಅಜ್ಜಿ, ಅದು ಆಗಲೇ ರೈಸಾಗಿ ಕೂತೈತೆ. ಅಜ್ಜಿ ಅಂದೆ, ಏನಪ್ಪ ಅಂತ. ಅಯ್ಯಯ್ಯೋ ಅಜ್ಜಿ, ನಾನು ಮದುವೆಯಲ್ಲಿ ನಾನು ವರದಕ್ಷಿಣೆ ತಗೊಂಡಿಲ್ಲ ಅಂತ ಹಿಂಗಂದೆ. ಅಜ್ಜಿ ಏನನ್ಬೇಕು, ನೀನು ಮುಸುಡಿಗೆ 8 ಕೊಟ್ಟಿರೋದೆ, ಕೂತ್ಕೊಳ್ಳೋ ಸುಮ್ಮನೆ ಅಂತ. ಯಾಕೆ ಇದೇ ಪರವಾಗಿಲ್ಲ, ಕರೆಂಟ್ ಒಂದು ಶಾರ್ಟ್ ಸರ್ಕ್ಯೂಟ್. ಏನು ಶುರು ಹಚ್ಕೊಂಬಿಟ್ಟವ್ರೆ ಅಲ್ಲಿ. ಈ ಗಂಡಸರು ಕುಡ್ಕೊಂಬಂದು ನಮ್ಮ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಮಾಡ್ತಾರೆ, ಇವರಿಗೆ ಕೇಸ್ ಹಾಕ್ಸ್ಬೇಕು, ಹೊಡೆದಾಕ್ಬೇಕು, ಬಡ್ದಾಕ್ಬೇಕು, ತುಳ್ದಾಕ್ಬೇಕು, ಇಂಥವ್ರು ಅಂಥವ್ರು ಅಂತ. ನನಗೆ ಯಾಕೋ ಸಾಂಕೇತಿಕವಾಗಿ ಇಲ್ಲೊಬ್ರು ಇದ್ದಾರೆ, ಹೊಡೆದು ಬಡ್ದಾಕಿ ಅಂದ್ಬಿಟ್ರೆ ನಾನು ಒಳ್ಳೆ ರವಿಚಂದ್ರನ್ ಫೀಲ್ ಇದ್ದವನು, ಸಾಧು ಕೋಕಿಲ ಅವ್ರು ಫೀಲ್ ಆಗ್ಬಿಟ್ಟೆ. ಒಡಿರಲೇ ಅಂತಾರಲ್ಲ ಹಂಗೆ. ನಾನು ಹಿಂಗೆ ನೋಡಿದೆ, ನಿರೂಪಕಿ ನನ್ನ ನೋಡಿದ್ರೆ ಗೊತ್ತಾಗೋಯ್ತು ಅವ್ರಿಗೆ. ನಾನು ಮೇಡಮ್ ನಾನಿರಲ್ಲ ಹೋಗ್ತೀನಿ ಅಂತ ಸಿಗ್ನಲ್ ಕೊಟ್ಟೆ. ಅವರು ನಾನು ಮೇಂಟೈನ್ ಮಾಡ್ತೀನಿ ಅಂತ ಸಿಗ್ನಲ್ ಕೊಟ್ಟರು. ಹೋಗಿ ಮೇಡಮ್ ಹತ್ರ ಮೇಡಮ್ ಅಂದರು. ಏನು ರೀ, ಮಿಮಿಕ್ರಿ ಗೋಪಿಯವರು ಬಂದಿದ್ದಾರೆ, ಅವ್ರದ್ದು ಕಾರ್ಯಕ್ರಮ. ಗಂಡಸರನ್ನ ಬೈಯೋದು ಮಧ್ಯಾಹ್ನ ಸೆಷನ್ನು, 2ರಿಂದ 4, 20 ಜನ ಹೆಸರು ಕೊಟ್ಟವ್ರೆ. ನೀವು ಈಗಲೇ ಶುರು ಮಾಡ್ಕೊಂಡ್ರೆ ಹೆಂಗೆ? ಈಗ ಸುಮ್ಮನೆ 2 ಮಾತಾಡೋರು ಕೊಡಿ, ಕಾಮಿಡಿ ಮಾಡಲಿ, ಮಧ್ಯಾಹ್ನ ಶುರು ಹಚ್ಕೊಳ್ಳೋಣ ಗಂಡು ಮಕ್ಕಳು ಬೈಯೋದು ಅಂದರು. ಅವ್ರು ಏನನ್ಬೇಕು, ಓ ಸಾರಿಪ್ಪ ಗೋಪಿಯವರೇ, ನಾವು ರೆಗ್ಯುಲರ್ ಮಹಿಳಾ ದಿನಾಚರಣೆ ಅಂದ್ಕೊಂಡು ಏನೇನೋ ಬೈದುಬಿಟ್ಟೆ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ನಾನು ಹೇಳ್ತಾ ಇರೋದು ಗಂಡಸರಿಗೆ ಅಂದರು. ಗಂಡಸರಿಗೆ? ಹಾಗಾದರೆ ನಾನು ಜೋಶಿ ಅಣ್ಣ
ನಾನು ಒಂದು ಸರಿ ಯಾಕಪ್ಪ ಹಿಂಗಂದ್ರು ಅಂತ ಹಿಂಗೆ ನೋಡಿದೆ. ಅವತ್ತು ನನ್ನ ಹೆಂಡ್ತಿ ಬೇಡ ಬೇಡ ಅಂದ್ರೂ ಇವತ್ತು ನಮ್ಮ ಮ್ಯಾರೇಜ್ ಆ್ಯನಿವರ್ಸರಿ ಅಂತ ಹೇಳ್ಬಿಟ್ಟು ಅದು ಯಾವುದೋ ಮೀಶೋ ಆ್ಯಪೋ ಪೀಸೋ ಆ್ಯಪೋ ಒಂದು ಯಾವುದಪ್ಪ ಅದು ಗ್ರೀನ್ ಚೂಡಿದಾರ್ ಥರ ತರಿಸ್ಬಿಟ್ಟವಳೆ. ಅದು ಯಾವುದೋ ಹೇಳ್ತಾರೆ ಕುರ್ತಾ ಶೇರ್ವಾಣಿ ಅಂತ. ಆ ಚೂಡಿದಾರ್ ಹಾಕ್ಕೊಂಡು ಹೆಣ್ಮಕ್ಳ ಮಧ್ಯೆ ಹಂಗೆ ಕಾಣಿಸ್ತಾ ಇದ್ದೀನಿ ನಾನು. ಅದ್ರ ಹಿಂದಿನ ದಿನ ದೇವೇಗೌಡರ ಪಾತ್ರ ಮಾಡಿ ಮೀಸೆ ಬೇರೆ ತೆಗೆದುಬಿಟ್ಟಿದ್ದೆ. ಈ ಹೆಣ್ಮಕ್ಳು ಕಾರ್ಯಕ್ರಮ ಅಂದಾಗ ಒಂದು ಗ್ರೀನ್ ರೂಮಲ್ಲಿ ಒಬ್ಬರು ಇರ್ತಾರೆ, ಮೇಕಪ್ ಬನ್ನಿ ಒಂದು ಸ್ವಲ್ಪ ಬೇವ್ತ್ಕೊಂಡಿದ್ರು ಅಂತ ಅಂದ್ಬಿಟ್ಟು ಲಿಪ್ಸ್ಟಿಕ್ ಬೇರೆ ಹಾಕಿ ಕಳಿಸ್ಬಿಟ್ಟಿದ್ರು. ನೋಡಿ ಅದಕ್ಕೆ ಹೇಳೋದು, ನಾವು ಹೋದ ಕಡೆ ಹಿಂಗಾಗುತ್ತೆ ಪಾಪ. ಆಮೇಲೆ ಕರೆಕ್ಷನ್ ಹೇಳಿದ್ರು, ಸಾರಿ ಗೋಪಿಯವರೇ, ನಿಮಗೆಲ್ಲ ಬೇರೆ ಗಂಡಸರಿಗೆ ಅಂತ. ನೋಡಿ ಬೇರೆ ಅನ್ನೋದೊಂದೇ ಪದ, ಅದು ಮಾತಾಡದೇ ಇದ್ದದ್ದು ನನಗೆ ಎಷ್ಟು ಅವಮಾನ ಆಯಿತು. ಅದಕ್ಕೆ ಇವತ್ತು ಒಂದು ಧರ್ಮ ಸೂಚಕ, ಜಾತಿ ಸೂಚಕ, ಮತ್ತೊಂದು ಮಗದೊಂದು ಪದಗಳಿರ್ತವೆ. ನಾವು ವಿವೇಚನೆ ಇಲ್ಲದೆ ಮಾತಾಡ್ಬಿಟ್ರೆ ಜೈಲಿಗೆ ಹೋಗೋ ಪರಿಸ್ಥಿತಿ ಬರುತ್ತೆ. ಅದು ಹೇಳೋದಕ್ಕೆ ಜೋಕ್ ಹೇಳಿದೆ. ಇರಲಿ, ಒಳ್ಳೊಳ್ಳೆ ಹಾಡುಗಳು ಬಂತು ಅಂತ ನಮ್ಮ ಜೋಶಿ ಅಣ್ಣ ಹೇಳ್ತು. ಮೊನ್ನೆ ಕನ್ನಡದ ಕಾರ್ಯಕ್ರಮ ನವಂಬರ್, ಸರ್ ಒಂದು ಹಾಡಿದೆ, ಡ್ಯಾನ್ಸಿಗೆ ಬಂದರು. ಯಾವುದು ಈಗ ಹಾಕ್ತೀವಿ ನೋಡಿ, 4 ಜನ ಹೆಣ್ಮಕ್ಳು 4 ಜನ ಗಂಡು ಮಕ್ಕಳು. ಯಾವುದು ನನ್ನ ಪಾತೆಯ ಅಪತಿ ಬೇಬೇನ, ನನ್ನ ಪಾತೆಯ ಅಪತಿ ಬೇಬೇನು, ತನ್ನ ಪಾತಿತು ತಪತಿತು ತನ್ನ ಪಾತೆಯ ನನ್ನ ಮಾನ. ನನ್ನ ಫ್ರೆಂಡ್ ಸೀನಾ ಅಂದ್ಬಿಟ್ಟು ಬೈಕಲ್ಲಿ ಬಿದ್ದು ತುಟಿ ಹೊಡೆದೋಗಿತ್ತು. ಒಂದಷ್ಟು ದಿನ ಅವನು ಒಂದು 15 ದಿನ 20 ದಿನ ಪಾಪ ಹೊಲಿಗೆ ಬಿಚ್ಚಿರಲಿಲ್ಲ. ಅವನು ಯಾವಾಗಲೂ ಹಂಗೆ ಮಾತಾಡೋನು, ಗೋಬಿ ಗಾಬಿ ಉಂಟಯ್ಯ ಊಟ ಮಾಡಯ್ಯ ಅಂತ. ನಾನು ಅವನೇ ಹಾಡ್ಬಿಟ್ಟಿದ್ದೀನೇನೋ ಅಂತ ಅನ್ಕೊಂಬಿಟ್ಟೆ. ನಾನು ಸುಮ್ಮನೆ ಇರಲಿಲ್ಲ. ಕನ್ನಡದ ಕಾರ್ಯಕ್ರಮದಲ್ಲಿ ಇದು ಯಾವುದು ಏನಪ್ಪ ಅಂದ, ಹೆಂಗಿದೆ ಸರ್ ಸಾಂಗು, ಮುದುಕರಿಂದ ಹಿಡಿದು ಮಕ್ಕಳವರೆಗೂ ಹೆಂಗೆ ಎಂಜಾಯ್ ಮಾಡ್ತಾರೆ ನೋಡಿದ್ರೆ ನಮ್ಮ ಸಾಂಗು ಅಂದರು. ನಾನು ಸುಮ್ಮನೆ ಇರಲಿಲ್ಲ. ಇದ್ರದ್ದು ಕನ್ನಡ ಅರ್ಥ ಗೊತ್ತಾ ನಿಮಗೆ ಅಂದೆ. ಯಾವ ನನ್ನ ಮಗನಿಗೆ ಗೊತ್ತು ಅಂದರು. ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ ಅಂದೆ. ಹೇಳಿ ಅಂದರು. ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಆ ಪಾಪಿಯ ಈ ಪಾಪಿ ಬೈದ್ನ, ಈ ಪಾಪಿಯ ಆ ಪಾಪಿ ಬಡ್ದ್ನ, ಅಯ್ಯೋ ಪಾಪಿಯೇ ಅಯ್ಯೋ ಪಾಪಿ ಮುಂಡೆ ಮಗನೇ. 8 ಜನ ಎಸ್ಕೇಪ್ ಆಗಲಿ ಈ ಹಾಡಿಗೆ ಡ್ಯಾನ್ಸ್ ಮಾಡಿದ್ವು ಅಂತ. ಏನು ಮಾಡೋಕ್ಕೆ. ಆಮೇಲೆ ಮಿಮಿಕ್ರಿ ಧ್ವನಿ ಕೇಳ್ತಾರೆ ಕೆಲವ್ರು ಬಂದು. ಎಲ್ಲ ಹಿಂಗೆ ಅನೌನ್ಸ್ ಮಾಡಬೇಕಾದ್ರೆ ನಿರೂಪಕರು ಪಾಪ ಅವ್ರದ್ದೇನು ಮಾಡೋಕ್ಕಲ್ಲ. ಗೋಪಿ ಅವರು ಅಂದ್ರೆ ಏನು ಅನ್ಕೊಂಡ್ಬಿಟ್ಟಿದ್ದಾರೆ, ಮಿಮಿಕ್ರಿಲಿ ನಂಬರ್ 1 ಕಿಂಗು ಕ್ವೀನು ಏನೇನೋ ಹೇಳ್ಬಿಡ್ತಾರೆ. ಯಾರು ವಾಯಿಸ್ಬೇಕು ನಿಮಗೆ ನೋಡಿ, ಅಣ್ಣ ನಿನ್ನ ವಾಯಿಸ್ಬೇಕಾ, ಅಕ್ಕ ನೀನು ವಾಯಿಸ್ಬೇಕಾ, ಎಲ್ಲರದ್ದು ಮಾಡ್ತಾರೆ. ಗೋಪಿ ಅವರು ಬನ್ನಿ ಗೋಪಿ ಅವರೇ ಮಿಮಿಕ್ರಿ ವಾಯ್ಸ್ ಸರದಾರ ಅಂದ್ಬಿಟ್ರು. ನಾನು ಹೋಗಿ ನಿಂತ್ಕೊಂಡೆ. ಪಕ್ಕದಲ್ಲೊಬ್ಬ ಕುಡ್ಕೊಂಡು ನಿಂತಿದ್ದ ಅಲ್ಲಿ. ನಾನು ನೋಡ್ಬಿಟ್ಟು ಅಲೋ ಅಂದ. ಈ ಕುಡ್ದವರು ಕ್ಲಬ್ಬು ಗಿಬ್ಬಲ್ಲಿ ಮುತ್ತು ಕೊಟ್ಕೋತಾರೆ ಗಂಡಸರೇ. ನಿಮಗೆ ಹೆಂಗೆ ಅನುಭವ ಅಂತ ಕೇಳಬೇಡಿ. ನಾವಲ್ಲಿ ಕಾರ್ಯಕ್ರಮ ಮಾಡಿ ನೋಡಿರೋದು. ಅದರಲ್ಲೂ ಪಾಪ ಯಾರಾದರೂ ಬೋರ್ಡ್ ಹೊಡ್ಸ್ಕೊಂಡು ಬಂದ್ಬಿಟ್ಟಿದ್ರೆ ಮಧ್ಯ ಕೂತ್ಕೊಂಡು ತಿರುಪತಿಗೆ ಹೋಗಿ ಅವನು ಬುರುಡೆ ಮುಗೀತು ಕತೆ. ಯಾಕೆ ಹೇಳಿ, ನಾನು ಹೇಳ್ತಿದ್ದೆ ಫ್ರೆಂಡು ಬಾರೋ ನೀನು ಅಂತ ಅವ್ನ ತಲೆಗೆ ಮುಟ್ಟು. ರಮ್ ಕುಡಿದಿರೋನು ರಮ್ಮು, ವಿಸ್ಕಿ ಕುಡಿದಿರೋನು ವಿಸ್ಕಿ, ಬ್ರ್ಯಾಂದಿ ಕುಡಿದಿರೋನು ಬ್ರ್ಯಾಂದಿ, ಬಿಯರು ಎಲ್ಲ. ಹೆಂಡ್ತಿ ಮನೆಗೆ ಹೋದಾಗ ಸ್ಯಾನಿಟೈಸರ್ ಟವಲ್ ತಗೊಂಡು ತಲೆ ಹಿಂಗೆ ಒರೆಸ್ಬೇಕು. ಥೂ, ನಿಮ್ಮ ಬಾಯಿ ವಾಸನೆ ಕುಡಿಯೋದಲ್ಲದೆ ತಲೆಯಲ್ಲಿ ಇವೆ ಎಲ್ಲರ ವಾಸನೆ ಕುಡಿಬೇಕು. ಅದಕ್ಕೆ ಬದ್ದಲ್ಲಿ ನಾನು ಅದಕ್ಕೆ ಅಂದೆ, ಥೂ ನಾನು ಆ ಟೈಪ್ ಅಲ್ಲ ಅಂದ. ನೀನು ಯಾವ ಟೈಪು ನನಗೇನು ಗೊತ್ತು, ನೀನು ಅಂದೆ ನಾನು ಅಂದೆ ಅಂದ. ಹಂಗಲ್ಲ ಬಾಯ್ಲಿ ಅಂದ. ಅಂದರೆ ಕುಡ್ಕೂರು ಕರೆಯೋ ಸ್ಟೈಲ್ ಅದು. ಕುಂತಲೆ ಬರ ಇಲ್ಲಿ ಅಂತಾರೆ. ಯಾಕಂದರೆ ಅವ್ರು ಎದ್ದು ಬರೋಕ್ಕಾಗಲ್ಲ, ದಬಾಕೊಂಡು ಬಿದ್ಕೊಂಡ್ಬಿಡ್ತಾರೆ. ನೀವೇನು ಮಾಡಿ ಅಂತ ಅವ್ರು ಕರೆದಾಗ ನೀನೇ ಬಾ ಅಂತ ನೀ ಬರಲ್ಲಾಗ, ಬೇರೆಯವ್ನು ಕರಿತಾನಾಗ ವಾಗ ನೀ ಬರ ಅಂತ. ಅದಕ್ಕೆ ನಾನು ಗೊತ್ತಾಯ್ತು ಒಂದು ಏನಪ್ಪ ಅಂದೆ, ಎಲ್ಲರ ವಾಯ್ಸ್ ಮಾಡ್ತೀಯ ನೀನು, ಗೊತ್ತಿರೋಷ್ಟು ವಾಯ್ಸ್ ಮಾಡ್ತೀನಿ. ಅವ್ರು ಹೇಳಿದ್ರಲ್ಲ ನಂಬರ್ 1 ಕಿಂಗು ಅಂತ. ನಮ್ಮ ಚಿಕ್ಕಪ್ಪನ ವಾಯ್ಸ್ ಮಾತಾಡೋನು. ನಿಮ್ಮ ಚಿಕ್ಕಪ್ಪ ಯಾರು ಅಂದೆ. ನಮ್ಮ ಚಿಕ್ಕಪ್ಪ ರಾಜುಗೌಡ ಮಾಜಿ ಚೇರ್ಮನ್, ಈ ಊರಿಗೆ ವಾಯ್ಸ್ ಮಾಡದೆ ಹೋದರೆ ಹೊಡೆದು ಬಿಡ್ತೀನಿ ಕಲ್ಲು ಕಾರ್ಗೆ ಅಂದ. ಸಾರ್ ಇವ್ರು ಚಿಕ್ಕಪ್ಪ ರಾಜುಗೌಡ ಬನ್ನಿ ಸರ್, ನಿಮ್ಮ ವಾಯ್ಸ್ ಕೇಳ್ಬಿಟ್ಟು ಇವ್ನು ಕಳಿಸ್ಬಿಡ್ತೀನಿ ಮಾತಾಡ್ಬಿಟ್ಟು ಅಂದರೆ ಏನು ಹೇಳಬೇಕು ಅವನು. ಏನಾ ನೀನು ಕರೆದ ತಕ್ಷಣ ನಮ್ಮ ಚಿಕ್ಕಪ್ಪ ಸ್ಟೇಜ್ ಮೇಲೆ ಬಂದು ಮಾತಾಡ್ಬೇಕಾ, ಇಲ್ಲಿ ಇಂಪಾಸಿಬಲ್ ಅಂದ. ಯಾಕೆ ಅಂದೆ, ಅವ್ರ ಸತ್ತು 30 ವರ್ಷ ಆಯಿತು ಅಂದ. ಇನ್ನು ನಾನೆಲ್ಲ ಹುಡುಕ್ಲಪ್ಪ. ಇನ್ನೊಂದು ಕಡೆ ಹೋದೆ, ಚಿಕ್ಕ ಮಕ್ಕಳು ಬಂದವೆ. ಅಂಕಲ್ ಮಿಮಿಕ್ರಿ ಮಾಡ್ತೀರಾ, ಯಾರು ವಾಯ್ಸ್ ಬೇಕಮ್ಮ, ಕಿಪಿ ಕೀರ್ತಿ ಮಾಡಿ ಅಂಕಲ್. ಕಿಪಿ ಕೀರ್ತಿನ ಹೆಂಗೆ, ಬನ್ನಿ ಜನರೇ ಬನ್ನಿ ಅನ್ಬೇಕಂತೆ. ಇನ್ನೊಂದು ಕಡೆ ಹೋದೆ, ಯಾರು ವಾಯ್ಸ್ ಬೇಕು ಅಂದೆ, ನರಸಿಂಹರಾಜ್ ಅವರು ವಾಯ್ಸ್ ಮಾಡ್ರಿ ಅಂದರು. ನನಗೆ ಖುಷಿ ಆಯಿತು. ಸ್ವತಃ ನರಸಿಂಹರಾಜ್ ಅವ್ರ ಮಗಳು ಸುಧಾ ನರಸಿಂಹರಾಜು
ಎಲ್ಲ ಬಾಲಣ್ಣವ್ರದ್ದು ದಿನೇಶ್ ಅವ್ರದ್ದೆಲ್ಲ ಮಾತಾಡ್ತೀರಾ ನೀವು. ಹಾಸ್ಯ ಚಕ್ರವರ್ತಿ ನಮ್ಮ ತಂದೆಯವ್ರು ನರಸಿಂಹರಾಜ್ ತಂದೆಯವರು ಅಂತಲ್ಲ, ಅವ್ರದ್ದು ಧ್ವನಿ ಟ್ರೈ ಮಾಡಿ ಅಂದರು. ಒಂದು ಸಿನಿಮಾದಲ್ಲಿ ಕತ್ತೆ ಜೊತೆ ಮಾತನಾಡೋದು ಕಲ್ತ್ಕೊಂಡ್ಬಿಟ್ಟಿದ್ದೆ. ಕೇಳಿದ್ನಲ್ಲ ಅಂತ ಶುರು ಹಚ್ಕೊಂಬಿಟ್ಟೆ. ಅಯ್ಯೋ, ಹೋದ ಜನ್ಮದಲ್ಲಿ ದೊಡ್ಡ ವಿದ್ವಾಂಸ ಆಗಿದ್ದಂತೆ ಈ ಜನ್ಮದಲ್ಲಿ ಕತ್ತೆ ಆಗಿಬಿಟ್ಟಿದ್ದಾನೆ. ಮಾತಾಡು ಮಾತಾಡು, ನೀನು ಮಾತಾಡಲಿಲ್ಲ ಅಂದರೆ ಕಬ್ಬನ ಕಾಯಿಸಿ ಬರ ಎಳೆದು ಬಿಡ್ತೀನಿ. ಮಾತಾಡಲ್ವಾ ಪ್ರಕಾಶ? ಅಯ್ಯೋ ಅಂದೆ. ಒಂದು 4 ಜನ ಚಪ್ಪಾಳೆ ತಟ್ಟಿದ್ರಿ. ಕೇಳಿದವನು ಹಿಂಗೆ ನೋಡ್ತಾ ಇದ್ದ. ಯಾಕಪ್ಪ ಅಂದೆ. ಅಣ್ಣ ಯಾರು ವಾಯ್ಸ್ ಮಾತಾಡಿದ್ರಣ್ಣ? ನರಸಿಂಹರಾಜ್ ಹಿರಿಯ ನಟ. ನನಗೆ ಅವ್ರು ಯಾರೋ ಗೊತ್ತಿಲ್ಲ. ಮತ್ತು ಇನ್ಯಾವ ನರಸಿಂಹರಾಜ್ ನೀ ಕೇಳಿದ್ದು? ನರಸಿಂಹರಾಜ್ ಬಳ್ಳಾಪುರ ಅಂದ. ಬಳ್ಳಾಪುರ ನರಸಿಂಹರಾಜ. ನೀವೆಲ್ಲ ರೀಲ್ಸಲ್ಲಿ ನೋಡ್ತಿರಲ್ಲ ಅದಂತೆ. ನಾನು ನಿಮ್ಮ ಅಭಿಮಾನಿ ಅಣ್ಣ, ನಾನು ನಿಮ್ಮ ಅಭಿಮಾನಿ ಅಣ್ಣ, ಹೆಣ್ಮಗು ಹೆಣ್ಮಗು ಅವ್ರ ಸ್ವಾಮಿ ತಮ್ಮದು ಬೆಳ್ತಂಗಡಿ ಹೆಂಗ ಸಹ ಬಂದಿದ್ವಲ್ರ, ಬರೋಕ್ಕಿಲ್ವ ನಮ್ಮನೆ, ನೀರಿಲ್ಲದೆ ಕುಡಿದ್ಬಿಟ್ಟು ನೀವು ಇದು ಮಾತಾಡಬೇಕಿತ್ತಂತೆ. ಇನ್ನು ಯಾವ್ಯಾವ್ದು ಕೇಳಿದ್ರೆ ಗೊತ್ತಿಲ್ಲ. ನಾವೊಂದು ಹಾಸ್ಯಕ್ಕೆ ಒಂದು ಹಾಸ್ಯಲೇಪನ ಕೊಟ್ಟಿದ್ದು ಒಂದು ಹಾಡಿಗೆ ಇತ್ತೀಚೆಗೆ ವೈರಲ್ ಆಗಿತ್ತಲ್ಲ, ಆ ಥರದ್ದೇ. ಅಣ್ಣ ಅವ್ರು ಹೇಳಿದ್ರು. ಯಾವ್ದು ಹೇಳಿ? ಮೊನ್ನೆ ಒಂದು ಕಡೆ ಬಂದರು ಪಾಪ ಒಳ್ಳೆ ಗಾಯಕರು. ಹೂವಿನ ಬಾಣದಂತೆ ಅಂದರೆ ಸ್ಟಾಪ್, ಹಾಡೇ ಚೇಂಜ್ ಮಾಡಿದಿರಲ್ಲ, ಹಂಗಲ್ಲದಿರೋದು. ಹೂವಿನ ಬಾಣ ಪಾಪ ಚೆನ್ನಾಗಿ ಆಡೋರು ಹೋಗಿ ಹಂಗಾಡಿ ಅಂತ ಅವ್ರು ನೋಡ್ರಿ ಯಾವ ಮಟ್ಟಿಗೆ ಆಗ್ಬಿಟ್ಟಿದೆ. ಇರಲಿ, ಇವ್ರು ಇನ್ನೊಂದು ಹೇಳಿದ್ರು. ಯಾವುದು? ಓನಲ್ಲ ನೀನಲ್ಲ ಕರಿಮಣಿ ಮಾಲೀಕನಿ, ಮತ್ತಾರು ಗೊತ್ತಿಲ್ಲ. ಸುಮ್ಮನೆ ಇದನ್ನೇ ಒಂದು ವಿಷಯ ಅಂತ ತಿಳ್ಕೊಂಬಿಡ್ತೀನಿ. ಯಾಕೆ ಹೇಳಿ? ಸುಮ್ಮನೆ ಒಂದು ನ್ಯೂಸ್ ಬಂದರೆ ಅಲ್ಲಿಲಿ ಪಕ್ಕದ ಮನೆ ತುಂಟೋ ಆಂಟಿ ಕರ್ಕೊಂಡು ಹೊಂಟೋ, ಅಂಕಲ್ನ ಪರಿಸ್ಥಿತಿ ನೋಡಿ ಬಂದ್ಬಿಡಿ ಚಿನ್ನಿ ಬಂಗಾರಿ ಬಾಲ್ಬಾರೆ ಅಮ್ಮ, ಇದೇ ಆಗ್ಬಿಟ್ಟಿರುತ್ತೆ ನ್ಯೂಸು. ಅಣ್ಣ ಇನ್ನೊಂಚೂರು ವಾಲ್ಯೂಮ್ ಕೊಡ್ರಿ ಅಣ್ಣ, ಮಾನಿಟ್ರು ಸ್ವಲ್ಪ ಡೌನ್ ಮಾಡಿಬಿಟ್ರಿ. ಈಗ ವಾಯ್ಸ್ಗಳು ಮಾಡ್ಬೇಕು, ಅದಕ್ಕೆ ಚೂರು ಲೈಟ್ ಬೇಸ್ ಇರಲಿ. ಹಲೋ ಚಿಕ್ ಕಡಿಮೆ ಮಾಡೋಕ್ಕೆ ಹೋಗ್ಬೇಡಿ ದಯವಿಟ್ಟು. ಅದಾದಮೇಲೆ ನೋಡಿ ಈ ಥರದ್ದೇ ಈಗ ಕರಿಮಣಿ ಮಾಲೀಕ ಯಾರು? ಬನ್ನಿ ವೀಕ್ಷಕರೇ, ಹುಡುಕಾಡೋಣ, ಕೇಳೋಣ. ಕರಿಮಣಿ ಮಾಲೀಕ ನಾಪತ್ತೆಯಾಗಿದ್ದಾನೆ. ಬನ್ನಿ, HD ಕುಮಾರಸ್ವಾಮಿ ಅವರು ಹೋಗ್ತಾ ಇದ್ದಾರೆ, ಮಾಜಿ ಮುಖ್ಯಮಂತ್ರಿಗಳು. ಸಾರ್, ಕರಿಮಣಿ ಮಾಲೀಕ ಯಾರು? ನೋಡಿ, ಯಾವುದೋ ವಿಷಯ ಇಲ್ಲ, ಇದನ್ನೇ ಕೇಳಬೇಕಂತೆ ಅವರು ಅದಕ್ಕೆ ಆಸೆ ಭರಿತವಾಗಿ ಉತ್ತರ ಕೊಟ್ಟರು. ನೋಡಿ ಬ್ರದರ್, ಇತ್ತೀಚಿನ ದಿನಗಳಲ್ಲಿ ಈ ಕರಿಮಣಿ ಮಾಲೀಕ ಯಾರು ಅಂತಕ್ಕಂಥದ್ದು ಒಂದು ಯಕ್ಷ ಪ್ರಶ್ನೆ. ಇದನ್ನು ನಾವು ಗಂಭೀರವಾಗಿ ಪರಿಗಣಿಸಿದ್ದೇವೆ. ಇವತ್ತು ಮಾನ್ಯ ಸರ್ಕಾರಕ್ಕೂ ನಾವು ಮೆಮೊ ಕೊಟ್ಟಿದ್ದೇವೆ, ದಯವಿಟ್ಟು ಇವ್ರನ್ನ ಹುಡುಕಿ ಅಂತ. ಅವ್ರು ಇನ್ನೂ ತಗೊಂಡಿಲ್ಲ, ನಾವು ಅನುಮೋದನೆ ಮಾಡಿಲ್ಲ ಅವರು. ಇವತ್ತು ಸರ್ಕಾರ ನಮ್ಮದಿಲ್ಲ, ನಾವು ನಮ್ಮ ಸರ್ಕಾರ ಇದ್ರೆ ಹೇಳ್ತಾ ಇದ್ವಿ. ಸಿದ್ದರಾಮಯ್ಯನವ್ರ ಸರ್ಕಾರ, ಅವ್ರು ಕೇಳಬೇಕು ನೀವು. ಆದರೂ ಒಂದು ವಿಚಾರ ಹೇಳ್ತೀನಿ, ಕೇಳಿಸ್ಕೊಳ್ಳಿ ಬ್ರದರ್. ಇತ್ತೀಚಿನ ದಿನಗಳಲ್ಲಿ ಗಂಡು ಮಕ್ಕಳು ಅಕ್ರಮ ಸಕ್ರಮವಾಗಿ ಕರಿಮಣಿಗಳ ಸಹವಾಸ ಮಾಡಬೇಡಿ. ಅದರಿಂದ ಕೆಲವರು ಜೈಲಿಗೆ ಹೋಗಿದ್ದುಂಟು. ಬರ್ತೀನಿ ಬ್ರದರ್, ನಮಸ್ಕಾರ. ಸುಮ್ಮನೆ ಇದ್ರಾ? ನೋಡಿ, ಈ ಸಿಲ್ಲಿ ಕ್ವಶನ್ ತಗೊಂಡೋಗಿ ಸಿದ್ದರಾಮಯ್ಯ ಸಾರ್ ಕರಿಮಣಿ ಮಾಲೀಕ ಯಾರು? ಸಿದ್ದರಾಮಯ್ಯನವ್ರು ಬರ್ತಾಯಿದ್ರು. ಏಯ್ ಹೊಡಿರಿ ಕಪಲ್ಕ ಅವನಿಗೆ, ಕಳಿಸಾಚೆಗ ಅವನ್ನ. ಏನಪ್ಪ ನಿನ್ನ ಪ್ರಶ್ನೆ? ಸರ್ ಕರಿಮಣಿ ಮಾಲೀಕ. ನಿನಗೆ ಮದುವೆ ಆಗಿಲ್ವೇನಯ್ಯ? ಹಾಗಾದ್ರೆ ನೀನೇ ಕರಿಮಣಿ ಮಾಲೀಕ. ಅಲ್ಲಪ್ಪ, ಇದೆಲ್ಲ ಒಂದು ಪ್ರಶ್ನೆ ಇಲ್ರಿ. ಮಾಂಸ ತಿಂತೀರಾ, ಚಡ್ಡಿ ಹಾಕ್ತೀರಾ, ಕರಿಮಣಿ ಮಾಲೀಕ ಎಲ್ಲ ಚೀಪ್ ಕ್ವಶನ್ ಕೇಳ್ತಿರಲ್ಲ. ನಿಂದೇನೆಯ ಸಮಸ್ಯೆ ಬಸವರಾಜು? ಧರ್ಮಸ್ಥಳಕ್ಕೆ ಒಂದು ನನ್ನ ಹೆಂಡತಿ ಬಂದೇ ಇಲ್ಲ. ನೀವು ಫ್ರೀ ಬಸ್ ಬಿಟ್ಬಿಟ್ಟು ಹೆಂಗಸ್ರು ಮನೇಲೇ ಇರ್ತಾಯಿಲ್ಲ, ಬಸತ್ಕ ಒಯ್ತಾವ್ರಿ ಸುಮ್ಮನೆ. ಧರ್ಮಸ್ಥಳ, ಕುಕ್ಕೆ ಸುಬ್ರಹ್ಮಣ್ಯ, ಚೌಡೇಶ್ವರಿ, ಚಾಮುಂಡೇಶ್ವರಿ, ಬಾದಾಮಿ, ಬನಶಂಕರಿ ಅಂತ ನಮ್ಗೆ ಅಡುಗೆ ಮಾಡೋರೆ ಮನೇಲಿಲ್ಲ. ನಾನು ಶುಗರ್ ಪೇಷಂಟು, ಮನೇಲಿ ಮುದ್ದೆ ಮಾಡಬೇಕು. ಈಗ ಹೆಂಗಸ್ರೆ ಮನೇಲಿ ಇರ್ತಿಲ್ವಲ್ಲ, ಊಟಕ್ಕೆ ಏನು ಮಾಡಿದ್ರು ಸಿದ್ದರಾಮಯ್ಯನವರೇ? ಇಂದಿರಾ ಕ್ಯಾಂಟೀನ್ ಮಾಡಿಲ್ವೇನಯ್ಯ? ಹೋಗ 5 ರೂಪಾಯಿ ಕೊಟ್ಬಿಟ್ಟು ಊಟ ಮಾಡು. ಪಾಪ ಹೆಂಗಸ್ರು ಎಲ್ಲಿಗರೆ ಹೋಯ್ತಾರೆ, ದೇವಸ್ಥಾನಕ್ಕೆ ಹೋಯ್ತಾರೆ, ತವ್ರ ಮನೆಗೆ 8 ಸತಿ ಹೋಯ್ತಾರೆ, ವಾಪಸ್ ಬರ್ತಾರೆ. ಇದೇ ಫ್ರೀ ಬಸ್ ಯೋಜನೆನ ಏನಾದರೂ ಗಂಡಸರಿಗೆ ಮಾಡಿದರೆ ಎಲ್ಲ ಗೋವಾಕ್ಕೆ ಹೋಗ್ಬಿಡು. ತಿಂಗಳಾನುಗಟ್ಟಲೆ ಬರ್ತಿರಲಿಲ್ಲ ಇವರು. ಅದಕ್ಕೆ ನಮ್ಮ ಯೋಜನೆ ಓನ್ಲಿ ಫಾರ್ ಲೇಡೀಸ್. ನೋಡಪ್ಪ, ಕರಿಮಣಿ ಮಾಲೀಕ ನನಗೆ ಗೊತ್ತಿಲ್ಲ, ಅಲ್ಲಿ ಯಡಿಯೂರಪ್ಪ ಕೂತರ ಅವ್ರು ಕೇಳುವಾಗ. ಯಡಿಯೂರಪ್ಪನವರು ಪಾಪ ಉಪ್ಪಿಟ್ಟು ಕಾಫಿ ತಿಂದು ಕಾಫಿ ಕುಡಿತಾ ಇದ್ರು. ಸರ್ ಕುಮಾರಣ್ಣನ ಕೇಳಿದ್ವಿ, ಹೇಳಲಿಲ್ಲ.
ಸಿದ್ದರಾಮಣ್ಣವ್ರು ಕೇಳಿದ್ರೆ ಹೇಳಿಲ್ಲ. ಈ ಕರಿಮಣಿ ಮಾಲೀಕ ಯಾರು ನೀವೇ ಹೇಳಿ ಸರ್. ನಮ್ಮ ಅಪ್ಪನಾಡೆ ಗೊತ್ತಿಲ್ಲ ಸ್ವಾಮಿ, ಯಾರು ಈ ಕರಿಮಣಿ ಮಾಲೀಕ? ನನಗೆ ವಯಸ್ಸಾಗಿದೆ, ರಿಟೈರ್ಡ್ ಲೈಫ್ನಲ್ಲಿದ್ದೇನೆ. ನನ್ನ ಮುಂದೆ ಬಂದು ಕರಿಮಣಿ ಬಿಳಿಮಣಿ ಅಂತ ನಾಚಿಕೆ ಆಗೋದಿಲ್ವೇನು? ಯಾರು ನಿಮ್ಮನ್ನು ಕಳಿಸೋದು? ಸರ್ ಅದು ಹೌದಾವಲಿ. ಯಾರು ಹೌದಾವಲಿ? ಬಾಯಿ ಮುಚ್ಚಿ ಹೊಡ್ ಕೂತ್ಕೊಳ್ರಿ. ನಾನು ಹೌದಾವಲಿ ಅಲ್ಲ ಸ್ವಾಮಿ. ರಾಜ್ಯ ರಾಜಕಾರಣದಲ್ಲಿ ಎಂದೆಂದು ಹಿಂಜರಿದ ಕೆಲಸ ಮಾಡಿರ್ತಕ್ಕಂಥ ರಾಜಾವಲಿ ರಾಜಾವಲಿ ರಾಜಾವಲಿ. ಎಲ್ಲ ನಮಸ್ಕಾರ, ತಾಯಿ ನಮಸ್ಕಾರ, ಮಕ್ಕಳ ನಮಸ್ಕಾರ. ಅಂತೂ ಇಂತೂ ಈ ಮಕ್ಕಳುಗಳು ಅದು ಯಾವುದೋ ರೀಲ್ಸಲ್ಲಿ ಹೇಳ್ಬಿಟ್ರು. ನಾನು ನಂದಿನಿ ಅಂತಲ್ಲ ಅವ್ರ ಹತ್ರ. ಆಹಾ, ಒನ್ ಮೋರ್ ಅನ್ಬೇಕು ನೀವು. ಚಟಾಪಟ. ಈ ಕರಿಮಣಿ ಮಾಲೀಕ ಯಾರು ಹೇಳಮ್ಮ ಅಂದ್ರೆ ಅವನು ಕರಿಮಣಿ ಮಾಲೀಕ ರಾವಲ್ಲ ರಾವಲ್ಲ. ಅದ್ಯಾರೋ ಅಡುಗೆ ಮಾಡೋನಂತೆ ಬೆಳ್ಳುಳ್ಳಿ ಚಂದ್ರ ಹೋಟ್ಲಿಗೆ. ಉತ್ತರ ಬರೋ ರಾವಲ್ಲ ಅಂತ ಹೇಳ್ಬಿಟ್ರು. ಇದೇ ಒಂದು ಸುದ್ದಿ. ಬನ್ನಿ ವೀಕ್ಷಕರೇ, ಈಗ ನೋಡೋಣ. ರಾಹುಲ್ ಅಂತ ಕರಿಮಣಿ ಮಾಲೀಕ ಸಿಕ್ಕಿದ್ದಾನೆ. ಇದರ ಸಂತೋಷ ಹಂಚಿಕೊಳ್ಳೋದಕ್ಕೆ ನಮ್ಮ ಜೊತೆ ಇದ್ದಾರೆ ಚಾಮರಾಜಪೇಟೆ ಜಮೀರ್ ಅಹಮದ್ ಖಾನ್ ಅವರು. ಬನ್ನಿ, ವಸತಿ ಮಂತ್ರಿಗಳು ಹಾಗೂ ಹಜ್ ಮಂತ್ರಿಗಳು, ಚಾಮರಾಜಪೇಟೆ ಶಾಸಕರು. ಜಮೀರಣ್ಣ ಅವರೇ, ಇದ್ರ ಬಗ್ಗೆ ಏನು ಹೇಳ್ತೀರಾ? ಕರಿಮಣಿ ಮಾಲೀಕ ಸಿಕ್ಕಿದ್ದಾನೆ. ಕಂಗ್ರಾಚುಲೇಷನ್. ಪಾಪ ಲಾಟ್ರಿ ಏನು ಸರ್ ಇದು? ಕರಿಮಣಿ ಮಾಲೀಕ ಅಂದರಾಗಿದ್ದಾನ್ರಿ. 24 hours ನಮ್ಮದೇ ಸರ್ಕಾರ, ನಾವೇ ಮಾಡಿದ್ದೀವಿ. ಚಪ್ಪಾಳೆ ಕಟ್ಬೇಕು ನೀವು, ಚಟ್ಪಟ ಅಂತ. ಯಾರು ದೇಶ ಕಟ್ಟಿರೋದು? ದೇಶ ಕಟ್ಟಿರೋದು ನಾವು ರೀ. ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲ ಸೇರಿ ದೇಶ ಕಟ್ಟಿರೋದು. ಸಾರಿ ಜಹಾನ್ ಸೆ ಅಚ್ಚಾ ಹಿಂದೂ ಸೀತಾ ಹಮಾರ. ನೋಡಿ, ಮೊಬೈಲ್ನಲ್ಲಿ ನನ್ನಲ್ಲಿ ಕಚ್ಚೋದು ತೆಗಿದೆ, ಅದೇನು ಬೇರೆ ತೆಗಿತಾವನೆ. ದೇವ್ರೊಳ್ಳೆ ಮಾತಾಡ ನನಗೆ ಮಿಸ್ಟರ್ ನಿನ್ನ ಜನ್ಮಕ್ಕೆ ಹೋಗು. ಕಂಜಾಜಯ ಶಬದಾರ್ ಪಾಪ ಲಾಟ್ರಿ. ನೋಡಿ, ಹಿಂಗಾಗೋಯ್ತು ಕತೆ. ಈಗ ನಮ್ಮ ಒಂದು 4 ಜನ ಹಿರಿಯ ನಟರ ಧ್ವನಿಗಳು, ಅದರಲ್ಲಿ ಬಾಲಕೃಷ್ಣ ಅವರು. ನೋಡಿಪ್ಪ, ಸರಿಯಾಗಿ ಕೇಳಿಸ್ಕೊಳ್ಳಿ. ಇವತ್ತಿನ ಕಾರ್ಯಕ್ರಮ ನೋಡ್ತಾ ಇದ್ರೆ ನನಗೆ ಭಾಳ ಸಂತೋಷ ಆಗುತ್ತೆ. ಆದರೆ ಏನು ಮಾಡಲಿ, ನಿಮ್ಮ ಜೊತೆ ಕೂತ್ಕೋಬೇಕು ಅಂತ ಆಸೆನಪ್ಪ. ಆದರೆ ಏನು ಮಾಡಲಿ, ರಾತ್ರಿ 12 ಗಂಟೆ ಆದ್ರೂ ನನ್ನ ಹೆಂಡ್ತಿ ನನಗೋಸ್ಕರ ಊಟನೂ ಮಾಡದೆ ಕಾಯ್ತಾ ಇರ್ತಾಳಪ್ಪ. ನಾನು ಹೋಗಬೇಕು. ಬಾಲಣ್ಣವರೇ, ಈ ಕಾಲದಲ್ಲಿ ನಿಮ್ಮ ಹೆಂಡ್ತಿ ರಾತ್ರಿ 12 ಗಂಟೆ ಆದ್ರೂ ಊಟನೂ ಮಾಡದೆ ನಿಮಗೋಸ್ಕರ ಕಾಯ್ತಾರೆ ಅಂದರೆ ನೀವು ತುಂಬಾ ಲಕ್ಕಿ. ಲಕ್ಕಿ ಅಲ್ಲ ಕಣ, ಅವಲಕ್ಕಿ ಬುಡ್ಡೆದೆ. ನಾನು ಅಡುಗೆ ಮಾಡಿದ್ರೆ ಕಣಪ್ಪ ಅವಳು ಊಟ ಮಾಡೋದು. ಆ ಕೇಸ್ನವ್ರು ಇದ್ದೀರಾ ಇಲ್ಲಿ ಯಾರಾದರೂ? ಇದ್ರೆ ಅಂಥವ್ರಿಗೆ ಆ್ಯಡ್ಸಪ್. ನಿಜವಾಗ್ಲೂ ಹೆಂಡ್ತಿಗೆ ಮನೇಲಿ ಸಹಾಯ ಮಾಡ್ಕೊಳ್ಳೋದ್ರಲ್ಲಿ ಏನಿಲ್ಲ ರೀ. ಅವ್ರು ರಿಯಲ್ ಜೆಂಟಲ್ಮ್ಯಾನ್, ನಿಜವಾಗ್ಲೂ ರಿಯಲ್ ಜೆಂಟಲ್ಮ್ಯಾನು. ಅಂಥವ್ರಿಗೊಂದು ವಿಶೇಷವಾದಂಥ ಧನ್ಯವಾದಗಳು. ಹಾಗೆಯೇ ನಮ್ಮ ದಿನೇಶ್ ಅವ್ರದ್ದು 2 ರೀತಿಯಂಥ ಧ್ವನಿ. ಒಂದು ವಿಲನ್ನಾಗಿ ಆ್ಯಕ್ಟ್ ಮಾಡ್ತಾಯಿದ್ರು ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆ. ಆವಾಗ ಹೇಗಿತ್ತು ಅವ್ರ ಧ್ವನಿ, ಕಾಮಿಡಿಯನ್ ಆದಾಗ ಹೇಗೆ ಧ್ವನಿ ಬದಲಾಗಿತ್ತು. 2 ಧ್ವನಿಯ ಪರಿಚಯ. ಅವರು ವಿಲನ್ ಆಗಿದ್ದಾಗ, ಓಯ್ ಭಾಸ್ಕರ್ ರಂಗ, ಇವತ್ತೇನಾದರೂ ಅವ್ನು ಬರಲಿಲ್ಲ ಅಂದರೆ ನಿನ್ನ ಮಗು ಗತಿ ಏನಾಗುತ್ತೆ ಗೊತ್ತೇ? ಹೂ ಹೀಗಿತ್ತು. ಅವ್ರು ಕಾಮಿಡಿಯನ್ನಾಗಿ ಬದಲಾದಾಗ, ವಾಯ್ ಉಬ್ಬುಳಗಾಯಲೆ ಬಾಂಬುಟ್ಟು ಮಾರಾಯ, ಉಬ್ಬುಳಗಾಯಲೆ ಬಾಂಬಿರುವುದಿಲ್ಲ. ಯಾವ ಬಾಂಬು? ನಗೆ ಬಾಂಬು, ಚಪ್ಪಾಳೆ ಬಾಂಬು, ಸಿಡ್ತಿ ಬರಲ್ಲ. ಜಯ್ಯ ಡ್ರ. ಹಾಗೆ NS ರಾವ್, ಅಯ್ಯಬ್ಬ ಇಲಗಿಲ್ಲ ಅಮ್ಮ ಶಾಂತಿ ಮಾಡ್ಕೋಬೇಡಮ್ಮ ವಾಂತಿ. ಎಸ್ ಥ್ಯಾಂಕ್ ಯು ಗುರು. ಕಾರ್ಯಕ್ರಮ ಫಸ್ಟ್ ಕ್ಲಾಸ್, ನಿಮ್ಮ ಚಪ್ಪಾಳೆ ಫಸ್ಟ್ ಕ್ಲಾಸು. ಎಸ್ ಥ್ಯಾಂಕ್ ಯು. ಹಾಗೆ ನನ್ನ ಒಂದು ಕಾರ್ಯಕ್ರಮ ಟೈಗರ್ ಸುಧೀರ್ ಧೀರೇಂದ್ರ ಅಂತ ಒಂದು 12.5 ವರ್ಷಗಳ ಕಾಲ ರೇಡಿಯೋದಲ್ಲಿ ಬಂತು. 3 ಧ್ವನಿಗಳು, ಧೀರೇಂದ್ರ ಗೋಪಾಲ್, ಟೈಗರ್ ಪ್ರಭಾಕರ್ ಮತ್ತು ಸುಧೀರ್ ಅವ್ರದ್ದು. ಅದು ನಾನೇ ಮಾಡ್ತಾ ಇದ್ದದ್ದು 3 ಧ್ವನಿಗಳನ್ನು. ನಮ್ಮ ಬೆಂಗಳೂರಿನ ಕನ್ನಡದ ಬಗ್ಗೆ ನಾನೊಂದು ಯಾವಾಗಲೂ ಹೇಳ್ತಾ ಇರ್ತೀನಿ. ನೋಡೋಣ ಏನು ಹೇಳ್ತಾರೆ. ಒಂದು ಪ್ರಶ್ನೋತ್ತರ 1 ನಿಮಿಷದ ಜೋಕ್ ಅಷ್ಟೇ. ಅದು ಕೇಳಿರ್ತೀರಾ? ಬಾರಪ್ಪ ಟೈಗರ್ ಪ್ರಭಾಕರು, ನೋಡ್ಲ ಇವತ್ತಿಂತ ದೊಡ್ಡ ಕಾರ್ಯಕ್ರಮ ಮಾಡಿ ಪ್ರಾಣೇಶ್ ಅವರೆಲ್ಲ ಸೇರಿಕೊಂಡು ನಗ್ಸಿ ಸೊಳ್ಳೆಗಳೇ ಬೈಕಂತವೆ ಕಣಪ್ಪ. ಒಂದು ಸೊಳ್ಳೆ ಉಳ್ದಿಲ್ಲ ಕಂಡ್ಲ ಆಡಿಟೋರಿಯಂನಲ್ಲಿ. ಎಲ್ಲ ಬೆಳೆದು ಕೆಳಗೆ ಬೀಳಿಸ್ಬಿಟ್ರವ್ರೆ ನಮ್ಮ ಜನ. ಆ ಥರ ಆಗ್ಬಿಟ್ಟೈತಂತೆ. ಏನಾದರೂ ಹೇಳು, ನಿಜವಾದ ಕನ್ನಡಿಗರು ಅಂತಂದರೆ ಬೆಂಗಳೂರಲ್ಲಿ ಯಾರಪ್ಪ ಟೈಗರ್ ಪ್ರಭಾಕರ್ರು? ದೇವರಣ್ಣ, ಬೆಂಗಳೂರಿನಲ್ಲಿ ನಿಜವಾದ ಕನ್ನಡಿಗರು ಅಂದರೆ ಯಾರು ತಮಿಳವ್ರ ಜೊತೆ ತಮಿಳ್ ಮಾತಾಡಿ, ತೆಲುಗುನವ್ರ ಜೊತೆ ತೆಲುಗು ಮಾತಾಡಿ, ಹಿಂದಿಯವ್ರ ಜೊತೆ ಹಿಂದಿ ಮಾತಾಡಿ, ಮಲಯಾಳಂ ಜೊತೆ ಮಲಯಾಳಂ ಮಾತಾಡಿ, ಕನ್ನಡದ ಜೊತೆ ಬಂದು ಇಂಗ್ಲೀಷಲ್ಲಿ ಮಾತಾಡ್ತಾರಲ್ಲ ಅವರೇ ನಿಜವಾದ ಕನ್ನಡಿಗರು. ಇರ್ಬೋದು ಕಣಪ್ಪ, ಯಾವುದೇ ಭಾಷಿಕನ ಮಾತಾಡಿಸು ಬೆಂಗಳೂರಲ್ಲಿ ಆ ಭಾಷೆಯಲ್ಲಿ ಮಾತನಾಡ್ತಾರೆ ನಮ್ಮ ಕನ್ನಡದವರು.
ಇಬ್ಬರು ಕನ್ನಡಿಗರು ಸೇರ್ಕೊಂಬಿಟ್ರೆ ಅದೆಲ್ಲಿ ಶುರು ಆಗ್ಬಿಡುತ್ತೆ. ಇಬ್ಬಳು ಇಂಗ್ಲೀಷ್ಲಿ ಮಾತಾಡ್ತಾರೆ ಕಣ್ಲ, ಕನ್ನಡ ಉಳಿಸ್ತಾ ಇಲ್ಲ. ಬೆಂಗಳೂರಿನಲ್ಲಿ ಕೆಲವರು ನಮ್ಮ ಸುಧೀರ್ ಮಲಗ್ಬಿಟ್ಟವನೇ ಸಾಂಗ್ಲಿಯನ ಕುಂಬೇಶ್ವರ ಯಾಕೆ ಧೀರಣ್ಣ ಊಟ ಚಣ್ಣಮಣಿಕೆ ಊಟ ಮೇಲೆ ಕೊಡ್ತಾರೆ ಕಣ್ಲ ಈಗ ಪಾಠ. ನಿಮ್ಮ ಕಾಲದಲ್ಲಿ ನಿಜವಾದ ಕನ್ನಡಿಗರು ಅಂದರೆ ಯಾರಲ್ಲ ಶಿವ? ಸರಿಯಾಗಿ ಕೇಳಿಸ್ಕೊಳ್ಳಿ ಮಹಾಜನಗಳೇ, ನಮ್ಮ ಕಾಲದಲ್ಲಿ ನಿಜವಾದ ಕನ್ನಡಿಗರು ಅಂತ ಅಂದರೆ ಯಾರು SSLC ಎಕ್ಸಾಮಲ್ಲಿ ಇಂಗ್ಲೀಷ್ ಫೇಲ್ ಮಾಡ್ಕೊತಾ ಇದ್ರು ಅವರೇ ನಿಜವಾದ ಕನ್ನಡಿಗರು. ಏನು ಹೇಳ್ತೀರಿ? ಬೇಡ ಕಣ್ರಪ್ಪ, ಈ ಬುಡ್ಡಿ ಇದನ್ನು ಮಾತು ಕೇಳ್ಕೊಂಡು SSLC ಇಂಗ್ಲೀಷ್ ಫೇಲ್ ಮಾಡಿಕೊಂಡು ನಾವು ಕನ್ನಡಿಗರು ಅಂತ ಹೇಳಿಬಿಡಿ. ನಾವು ಮಾತಾಡಿದ್ದು ತಮಾಷೆಗೆ ಶಿವನೇ ಶಂಭುಲಿಂಗ. ಹಾಗೆ ನಮ್ಮ ಹಾಸ್ಯ ನಟ ದೊಡ್ಡಣ್ಣ ಮತ್ತು ಟೆನ್ನಿಸ್ ಕೃಷ್ಣ ದೊಡ್ಡಣ್ಣವರು ಕೊಲಲೆ ಪಾಂಡುಕು ಬಾರದವು ಕೊಲಲೆ. ಓಹೋ, ಏನು ನೋಡ್ತಾ ಇದ್ದೀರಾ? ಬಾತ್ಕೋಳಿ ತಗೊಂಡು ಎಂಜಿನಿಯರಿಂಗ್ ಕೊಡ್ಸೋಣ ಅಂತ ಇದ್ದೀರಿ. ಅಲ್ಲಿ ನಮ್ಮ ಟೆನ್ನಿಸ್ ಕೃಷ್ಣ MA ತಗೊಂಡು MBBS ಮಾಡ್ಸೋಕೆ ಹೋಗ್ತಾನೆ. ಕೃಷ್ಣ ನಾಟಿ ಕೋಳಿ ಬೇಕೇನೋ? ಬಾರೋ ಬಾರೋ ಬಾರೋ. ಬಂದ ನೋಡಿ ನಮ್ಮ ಟೆನ್ನಿಸ್ ಕೃಷ್ಣ. ಬಾರಪ್ಪ. ನಮಸ್ಕಾರ ಕಣ್ರಣ್ಣ, ನಮಸ್ಕಾರ ಕಣ್ರಕ್ಕ. ಮ್ಯಾರಮ್ಮನ್ ಡಿಸ್ಕೋ ದೊಡ್ಡಣ್ಣ, ಒಂದೇ ಒಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಹೇಳೋಣ. ಅದೇನು ಅಂತ ಕೇಳಿ ಮಹಾಪ್ರಭು. ಏನಿಲ್ಲ ಕಣಣ್ಣ, ಜಾಸ್ತಿ ಎಣ್ಣೆ ಹೊಡಿತಾರಲ್ಲಣ್ಣ ಅವ್ರಿಗೆ ವಯಸ್ಸೇ ಆಗಲ್ವಂತೆ, ನಿಜನೇನಣ್ಣ? 100%. ಯಾರ್ಯಾರು ಜಾಸ್ತಿ ಎಣ್ಣೆ ಹೊಡಿತಾರೋ ಅವ್ರಿಗೆ ವಯಸ್ಸೇ ಆಗಲ್ಲ. ಯಾಕೆ ಹೇಳಿ? ವಯಸ್ಸಾಗೋಕ್ಕೂ ಮುಂಚೆ ನೆಗದು ಬಿದ್ದು ನೆಲ್ಲಿಕಾಯಿ ಹಾಕ್ತಾರಲ್ಲ, ಇನ್ನೇನು ವಯಸ್ಸಾಯ್ತದೆ? ಜಿಗ್ ಛಾಕ್ ಜಿಗಿ ಜಿಗಿ ಛಾಕ್. ನೋಡಿ, ವಯಸ್ಸಾಗಬಾರ್ದು ಅಂದರೆ ಫಾಲೋ ಅಪ್ ಮಾಡಿ. ಹಾಗೆ ನಮ್ಮ ಮಂಡ್ಯದ ಗಂಡ ರೆಬಲ್ ಸ್ಟಾರ್ ಅಂಬರೀಷ್ ಅವರ ಒಂದು ಧ್ವನಿ. ಹೇಳ್ರಪ್ಪ. ಇಲ್ಲ, ಚಾನ್ಸೇ ಇಲ್ಲ. ನವ್ವೇ. ನಾನು ಯಾವತ್ತು ಹೇಳ್ತಾ ಇರ್ತೀನಿ, ಕುತ್ತೇ ಕನ್ವರ್ ನಹಿ ಕನ್ವರ್ ಲಾಲ್ ಬೋಲ. ಬಲ್ ಬಲ್ ಮಾತಾಡೋಕ್ಕಿಲ್ವಾ? ಹೋಗು ಹೋಗು, ನಾಳೆ ಸಿಗ್ತೀಯಲ್ಲ. ಇವೆಲ್ಲ ನಮ್ಮ ಹಳೆ ಡೈಲಾಗು. ನಾನು ಹೇಳೋದಿಷ್ಟೇ, ಎಲ್ಲರೂ ಚೆನ್ನಾಗಿರಬೇಕು ಅಂದರೆ, ನಾವೆಲ್ಲ ಚೆನ್ನಾಗಿರಬೇಕು ಅಂದರೆ ಒಂದೇ ಒಂದು ಮಾತು, ದ್ವೇಷ, ಅಸೂಯೆ, ಮತ್ತೊಂದು ಮಗದೊಂದು ಎಲ್ಲ ಬಿಟ್ಟಾಕಬೇಕು. 108 ಜಾತಿ, 108 ಧರ್ಮ, 108 ಭಾಷೆ ಇದ್ದರೂ ನಾವೆಲ್ಲರೂ ಕನ್ನಡಿಗರು ಅಂತ ಬದುಕ್ತಾ ಇದ್ದೀವಿ. ಅದಕ್ಕೋಸ್ಕರ ಯಾವನ್ ನಾವು ಸೈಡಲ್ಲಿ ಮಾತಾಡೋನು, ಅವನು ಹೇಳ್ತಾನೆ ಅವನು ಅಣ್ಣ ಪಾರ್ಟಿ ಅಂತ. ನೋ ಪಾರ್ಟಿ, ಓನ್ಲಿ ಟೀ ಪಾರ್ಟಿ. ಕುಡ್ದು ಕುಡ್ದು ಲಿವರ್ ಔಟು, ಆಮೇಲೆ ಹೆಂಡ್ತಿ ಮನೆಯಲ್ಲಿರೋ ಡೌಟು. ಹುಷಾರ್. ಎಲ್ಲರಿಗೂ ನಮಸ್ಕಾರ. ಹಾಗೆ ನಮ್ಮ ಅಭಿನಯ ಭಾರ್ಗವ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಒಂದು ಧ್ವನಿ. ನೀನು ಮಂತ್ರಿ ಆದರೆ ನಾನು ರಾಜ, ನಮ್ಮಿಂದ ನೀವು, ನಿಮ್ಮಿಂದ ನಾವಲ್ಲ. ಸೊಕ್ಕಿನ ಮಗನೇ, ನಿಮ್ಮ ಆಯಸ್ 5 ವರ್ಷ ಅಷ್ಟೇ ಕಣ್ಲಾ. ನಾವು ರೈತರ ಮಕ್ಕಳು ಸಾಯೋ ತನಕ ನಾವೇ ರಾಜರು. ಈ ಕೈ ಕನ್ನಡಿಗರ ಆಸ್ತಿ. 5 ಬೆರಳಲ್ಲಿರೋದು 5 ಕೋಟಿ ಕನ್ನಡಿಗರ ಶಕ್ತಿ. ಮುಸ್ತಿ ಮಾಡಿ ಹೊಡೆದ್ರೆ ಎದುರಾಳಿ ಎದ್ದು ಬಂದದ್ದು ಚರಿತ್ರನೇ ಇಲ್ಲ. ಇದೆಲ್ಲ ನನ್ನ ಸಿನಿಮಾ ಡೈಲಾಗ್. ಆದರೆ ನಾವು ಹೇಳೋದು, ನಾವು ತೆರೆ ಮೇಲೆ ಹೀರೋಗಳು. ನಿಮ್ಮ ನಿಜವಾದ ಹೀರೋ ಯಾರು ಗೊತ್ತಾ ನಿಮಗೆ? ನಿಮಗೆ ಜನ್ಮ ಕೊಟ್ಟಂಥ ತಂದೆ ತಾಯಿಗಳೇ ನಿಮ್ಮ ನಿಜವಾದ ಹೀರೋ. ಚಪ್ಪಾಳೆ ತಟ್ಟಿದ್ರೆ ಅವ್ರಿಗೆ ಹೌಲ ಹೌಲ. ಹಾಗೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಕರಾಟೆ ಕಿಂಗ್ ಶಂಕರ್ ನಾಗ್ ಅವರ ಒಂದು ಧ್ವನಿ. ಗೀತಾಂಜಲಿ ಕೇಳದೆ ನಿಮಗೆ ಈಗ ಕಾಂಚನ, ಸಂತೋಷಕ್ಕೆ ಹಾಡು ಸಂತೋಷಕ್ಕೆ. ಎಲ್ಲ ನಮಸ್ಕಾರ. ಯಾಕಂದರೆ ಈ ಶಂಕರ್ನಾಗ್ ಇಲ್ಲ ಅಂದ್ರೂ ಇಷ್ಟೊಂದು ಚಪ್ಪಾಳೆ ಕೊಡ್ತಾ ಇದ್ದೀರ, ಭಾಳ ಸಂತೋಷ ಆಗುತ್ತೆ. ಯಾಕಂದರೆ ಎಲ್ಲರೂ ಕೇಳ್ತಾರೆ, ಶಂಕರಣ್ಣ ಅವರೇ ನೀವಿದ್ದಿದ್ರೆ ಕನ್ನಡ ಚಿತ್ರರಂಗ ಇನ್ನೂ ಟಾಪಲ್ಲಿ ಇರ್ತಾ ಇತ್ತು ಅಂತ. ಯಾರು ಏನು ಅನ್ಕೋಬೇಡಿ, ಕನ್ನಡ ಚಿತ್ರರಂಗ ಅಷ್ಟೇ ಅಲ್ಲ, ನಮ್ಮ ಕರ್ನಾಟಕನ ಎಲ್ಲದಕ್ಕಿಂತ ಟಾಪಲ್ಲಿದೆ. ಯಾಕಂದರೆ ಒಂದು ಕಾಲದಲ್ಲಿ ಬಾಂಬೆಗೆ ಕೆಲಸ ಅಂತ ಹೋಗ್ತಿದ್ರು. ಇವತ್ತು ನಮ್ಮ ಬೆಂಗಳೂರಿಗೆ ಎಲ್ಲರೂ ಬರ್ತಾ ಇದ್ದಾರೆ. ಆದರೆ ಯಾರೇ ಬರಲಿ ಯಾರೇ ಹೋಗಲಿ, ಕನ್ನಡ ಉಳಿಸಿ ಬೆಳೆಸಿ ಬಳಸಿ ಅಂತ ಹೇಳ್ತಾ, ಶಂಕರಣ್ಣ ನಿಮ್ಮ ಸ್ಮಾರಕ ಬೆಂಗಳೂರಿನಲ್ಲಿ ಎಲ್ಲಿದೆ ಅಂತ ಕೇಳಿದ್ರೆ ನಾನು ಹೇಳೋದಿಷ್ಟೇ, ನನ್ನ ಸ್ಮಾರಕ ಹುಡುಕಬೇಡಿ. ಯಾಕಂದರೆ ನೀವು ಆಟೋ ಹತ್ತಬೇಕಾದ್ರೆ ನನ್ನ ಪ್ರೀತಿ ಆಟೋ ಚಾಲಕರು ನನ್ನ ಫೋಟೋ ಆಟೋ ಹಿಂದೆನೋ ಮುಂದೆನೋ ಅಂಟಿಸಿರ್ತಾರಲ್ಲ, ಅದಕ್ಕಿಂತ ದೊಡ್ಡ ಸ್ಮಾರಕ ಈ ಶಂಕರನಾಗೆ ಬೇಡ ಅಂತ ಹೇಳಿ ಮಾತ್ರ ಮುಕ್ತಾಯ ಮಾಡ್ತಾ ಇದ್ದೀನಿ. ಎಲ್ಲ ನಮಸ್ಕಾರ. ಥ್ಯಾಂಕ್ ಯು ಅಲ್ಲ. ವರನಟ ಡಾಕ್ಟರ್ ರಾಜ್ಕುಮಾರ್. ಅಭಿಮಾನಿ ದೇವರುಗಳೇ ಅಂತ ನಿಮಗೆ ಹೇಳಿದೆ. ಈ ನನ್ನ ಅಭಿಮಾನಿ ದೇವರುಗಳು ನಮ್ಮ ಮಗ ಪುನೀತ್ ರಾಜ್ಕುಮಾರ್ನ ನೀವುಗಳ ದೇವರು ಅಂತ ಹೇಳಿದ್ರಲ್ಲ. ನಾವ್ಯಾರೂ ದೇವರಲ್ಲ,
ನಟರು ಅಷ್ಟೇ, ಅಪ್ಪನ ಮೀರಿಸಿದ ಮಗ ಅಪ್ಪು. ಆದರೆ ನಿಮ್ಮೆಲ್ಲರ ಚಪ್ಪಾಳೆ ನಮ್ಮ ಕನ್ನಡ ಚಿತ್ರರಂಗದ ಮೇಲಿರಲಿ, ನಾಟಕದ ಮೇಲಿರಲಿ, ಜನಪದದ ಮೇಲಿರಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಅಭಿಮಾನಿ ದೇವರುಗಳೇ, ಶರಣಾರ್ಥಿ. ಕೊನೆ ಇನ್ನೊಂದೆರಡು ದೊನ್ನೆ ಹೇಳ್ಬೋದಾ? ಹಾಗೆ ನಮ್ಮ ಮಾಜಿ ಪ್ರಧಾನಿ ದೇವೇಗೌಡರು, ಹಾಲಿ ಪ್ರಧಾನಿ ನರೇಂದ್ರ ಮೋದಿಯವರು ಬರೋಕ್ಕಿಂತ ಮುಂಚೆ ನಮ್ಮ ಕನ್ನಡದ ಕಟ್ಟಾಳು ವಾಟಾಳ್ ನಾಗರಾಜ್ ಅವರು, ಕಾವೇರಿ ನಮ್ಮದು, ಕರ್ನಾಟಕ ನಮ್ಮದು, ಇವತ್ತಿನ ಕಾರ್ಯಕ್ರಮ ನಮ್ಮದು, ಒಡಿರಿ ಒಂದು ಚಪ್ಪಾಳೆ. ಸಾಕು ನಿಲ್ಲಿಸಿ, ನಿಲ್ಲಿಸಲೇಬೇಕು. ನಾನು ಕರ್ನಾಟಕದಲ್ಲಿ ಕನ್ನಡಕ್ಕೋಸ್ಕರ ಒಂಟೆ ಮೆರವಣಿಗೆ ಮಾಡಿದ್ದೀನಿ, ನಾಯಿ ಮೆರವಣಿಗೆ ಮಾಡಿದ್ದೀನಿ, ಕತ್ತೆ ಮೆರವಣಿಗೆನೂ ಮಾಡಿದ್ದೀನಿ. ಯಾಕೆ? ಕರ್ನಾಟಕದ ಕನ್ನಡ ಉಳಿಸಿ ಬೆಳೆಸಿ. ಇಲ್ಲ ಅಂತಂದರೆ ನಾಳೆಯಿಂದ ಕರೆಂಟ್ ಬಂದ್, ನೀರು ಬಂದ್, ಆಟೋ ಬಂದ್, ಲಾರಿ ಬಂದ್, ಬೈಕ್ ಬಂದ್, ಮಾತು ಬಂದ್, ಬೆಳಿಗ್ಗೆ ಎದ್ರೆ 2 ಬಂದ್. ಅಣ್ಣ ಬೆಳಿಗ್ಗೆ ಎದ್ದು 2 ಬಂದ್ ಅಂದ್ರಲ್ಲ, ಏನು ಹುಡುಗಾಟ ಆಡ್ತೀರೇನ್ರಿ? ಬೆಳಿಗ್ಗೆ ಎದ್ದು 2 ಬಂದ್ ಅಂತಂದ್ರೆ ಹಾಲ್ ಬಂದ್, ಪೇಪರ್ ಬಂದ್ ಅಷ್ಟೇ. ನಾನು ಶೌಚ ಬಂದಂತವ್ರೆ. ಹಾಗೆ ನಮ್ಮ ಬಿಡದಿಯ ನಿತ್ಯಾನಂದ ಸ್ವಾಮಿ ಈಗ ವಿದೇಶದಲ್ಲಿ ಅವ್ರದ್ದೇ ಒಂದು ದೇಶ ಮಾಡ್ಕೊಂಡಿದ್ದಾರೆ. ನನಗಿಂತ ಹೆಚ್ಚಾಗಿ ಅವರೇ ಕಾಮಿಡಿ ಮಾಡ್ತಾರೆ. ಸುಮ್ಮನೆ ಒಂದು ಪ್ರಶ್ನೆ ಕೇಳ್ತೀನಿ, ನಿತ್ಯಾನಂದ ಅವರೇ, ಈ ಟಿವಿ ಗಾಸಿಪ್ ಬಗ್ಗೆ ತಮ್ಮ ಅಭಿಪ್ರಾಯ? ಯು ಸಿ ಸಮಥಿಂಗ್ ಇಸ್ ಹ್ಯಾಪನಿಂಗ್. ಮ್ಯಾಕ್ಸಿಮಮ್ ಹ್ಯಾಪ್ನಿಂಗ್ ಆಗ್ಬಿಟ್ಟಿದೆ. ಏನು ಮಾಡ್ತಾ ಇದ್ರಿ? ಆಸನಾಸ್, ಕುಂಡಲ್ನೀಸ್, ರಿಂಗ ಡಾನ್ಸಸ್ ಲೈಕ್ ದಿಸ್. ಭಾಳ ಚೆನ್ನಾಗಿ ಮಾಡ್ತಾ ಇದ್ರಿ. ಮೊನ್ನೆ ಯಾರೋ ಲೇಡೀಸ್ಗೆ ದೀಕ್ಷೆ ಕೊಟ್ರಂತೆ. ಹೆಣ್ಣು ಮಕ್ಕಳ ಬಗ್ಗೆ ಗಂಡು ಮಕ್ಕಳು ಒಳ್ಳೆ ಅಭಿಪ್ರಾಯ ಇಟ್ಕೊಳ್ಳಿ ಅಂತ ಈ ಕಾಲದಲ್ಲಿ ಹೇಳಿ. ಸೊ ನೈಸ್. ಸರಪ್ರಿ, ಲಿಸನ್ ಕೇರ್ಫುಲಿ. ಲವ್ ಯು. ಪ್ಲೀಸ್ ಕಮ್ ಟು ಮೈ ಆಶ್ರಮ್. Food is free, bed is free. Only for laughing exercise. Okay? Don't mistake at me. He is also good yoga patu. No problem. Okay? Listen carefully. Love the lady. Love the lady but don't touch her body. Love the lady but don't touch her body. If you touch her body, driver will make the CD. ಈಗ CD ಗಿಡಿ ಇಲ್ಲ, ಪೆನ್ ಡ್ರೈವ್ ಬಂದ್ಬಿಟ್ಟಿದೆ, ಹೋಗಿದೆ. ಹಾಗೆ ನಮ್ಮ ಬ್ರಹ್ಮಾಂಡ ಗುರುಜಿಗಳು ಬಂದರು. ಗುರುಗಳೇ ಏನು ಹೇಳ್ತೀರಾ? ಅನಿಷ್ಟ ಮುಂಡೆ ಬಾಯಿ ಮುಚ್ಕೊಂಡು ಕೂತ್ಕೊ. ನೋಡಿ, ವಿಶೇಷವಾಗಿ ತಿಳ್ಕೊಳ್ಳಿ, ಗಂಡ್ಮಕ್ಳಾಗಲಿ ಹೆಣ್ಮಕ್ಳಾಗಲಿ ಜೀವನದಲ್ಲಿ ಮುಂಡ ಮೋಚ್ಕೋಬೇಡಿ. ಯಾವತ್ತೂ ಅಷ್ಟೇ ಹೆಣ್ಮಕ್ಳು ಕಿಲ್ಕಿಲ ಅಂತ ನಗ್ತಾ ಇದ್ದರೆ ಲಕ್ಷ್ಮೀ ಕಳೆ ಜಂಜಣ ಅಂತ ಕಾಂಚಾಡ ಉದುರುತ್ತೆ. ಇದನ್ನು ಕೇಳಿಸ್ಕೊಂಡು ಹೆಣ್ಮಕ್ಳು ತಟ್ಟೆ ಎತ್ಕೊಂಡು ತಟ್ಟೆ ಮುಂದೆ ಕಿಲ್ಕಿಲ ಅಂತ ನಗ್ತಾರೆ. ಗಂಡ ಏನು ಮಾಡ್ತಾನೆ? ತೊಗೊಂಡು ಮೆಂಟ್ಲಾಸ್ ಬೆಳ್ಳಗೆ ಹಾಕ್ತಾನೆ. ಅದಕ್ಕೋಸ್ಕರ ವಿಶೇಷವಾಗಿ ಗಂಡು ಮಕ್ಕಳು ಅಷ್ಟೇ ದುಡ್ದು ತಂದು ಮನೆ ನೋಡ್ಕೋಬೇಕು. ಸುಮ್ಮನೆ ಬಾಟ್ಲುಗಟ್ಟಲೆ ಬಗ್ಗಿಸ್ಕೊಂಬಿಟ್ಟು ಹೋಗಿ ಮೋರಿ ಮೇಲೆ ಬಿದ್ದು ಒದ್ದಾಡ್ತಿರ್ತವೆ ಕುಡಿದ್ಬಿಟ್ಟು. ಏನು ಮಾಡಿದೆ ದೊಡ್ಡ ರೋಗ? ಬೆಳಿಗ್ಗೆ ದಗ್ನ ಬಂದು ಅಲ್ಲುಜ್ಜಿದ್ರು ಗೊತ್ತಾಗಲ್ಲ ಅವಕ್ಕೆ. ಅನಿಷ್ಟ ಮುಂಡೆ ಅವು. ಇಲ್ಲಿರೋರು ಆ ಥರ ಅಲ್ಲ. ವಿಶೇಷವಾಗಿ ಗಂಡ್ಮಕ್ಳಾಗಲಿ ಹೆಣ್ಮಕ್ಳಾಗಲಿ ಜೀವನದಲ್ಲಿ ಮುಂಡ ಮೋಚ್ಕೊಬೇಡಿ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು. ಹಾಗೆ ಮತ್ತೊಂದು ಧ್ವನಿ, ನಮ್ಮ ದೇವೇಗೌಡರ ಮಗ HD ರೇವಣ್ಣ ಅವರ ಒಂದು ಧ್ವನಿ. HD ರೇವಣ್ಣ ಅವರು, ಕೇಳಿಸ್ಕೊಳಪ್ಪ, ಅಲ್ಲ ಕಡೆಯ ಇವತ್ತು ಕಾರ್ಯಕ್ರಮ ಏನು ಚೆನ್ನಾಗಿ ನಡೆದು ನಮಗೇನು ಬೇಡ ಅಂತೇಳಿದ್ವಾ? ನೋಡಿ ಎಲ್ಲ ಪಳ್ಳೆದ್ದೈತಾರೆ ಕಡೆಯವರೆಲ್ಲ. ಕಾರ್ಯಕ್ರಮ ಚೆನ್ನಾಗಿ ನಡೆದಿದೆ, ಚೆನ್ನಾಗಿ ನಡೀಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ. ಬರ್ತೀನಿ ಕಳೆಯಪ್ಪ, ನಮಸ್ಕಾರ. ಹಾಗೆ ಕೆಲವರು 30, 35, 40 ಆದರೂ ಮದುವೆ ಆಗಿಲ್ಲ ಅಂತಾರೆ ಗಂಡು ಮಕ್ಕಳು. ಅಂಥವ್ರಿಗೊಂದು ಟಿಪ್ಸ್ ಕೊಡೋದಕ್ಕೆ ನಮ್ಮ ದತ್ತಣ್ಣ ಬರ್ತಾ ಇದ್ದಾರೆ. ನೋಡೋಣ ನಮ್ಮ ರಂಗಾಯಣರ್ಗೂ ಅವ್ರು ಕರೆದ್ರೆ ಹೇಗಿರುತ್ತೆ. ಲೇ ಅಪ್ಪ, ತಲೆ ಬಚ್ಕಳಿ ಪೌಡ್ರ್ ಹಾಕಳಿ, ದುನಿಯಾ ತುಂಬ ಕಾಸ್ಟ್ಲಿ. ಸಲಮಡ ತುಪ್ಪದನ್ನೇ ಸಲಮಡ ಮಕ್ಕಳು ಹಚ್ಚಿ ಸಲಮಡಿ ಮಾತ್ರ ನಗೋಕ್ಕೆ ಹೋಗ್ಬಿಡಿ. ನಗೋ, ನಿಮ್ಮಲ್ಲಿದೆ ಜೋರಾಗಿ ನಗರಪ್ಪ. ಅಣ್ಣ ದತ್ತಣ್ಣ, ಮದುವೆ ಆಗಿಲ್ದಿರೋರು ಏನೋ ಕೇಳ್ತಾರೆ, ಬರೋಣ. ಮದುವೆ ಆಗಿಲ್ಲ ಅಂತಾರೆ ಬರ್ಗೆಟ್ ಬ್ಯಾಚುಲರ್ಸ್. ಸ್ವಲ್ಪ ಅವ್ರಿಗೆ ಟಿಪ್ಸ್ ಕೊಟ್ಬಿಡ್ರಣ್ಣ. ನೀನು ಮದುವೆ ಆಗಿಲ್ಲ ನೋಡ್ರ, ಯಾರ್ಯಾರು 30, 35 ಮದುವೆ ಆಗಿಲ್ಲ ಅವರು ಸರಿಯಾಗಿ ಕೇಳಿಸ್ಕೊಳ್ಳಿ. ಏನಪ್ಪ ಅಂತಂದರೆ, ನಾನು ಸದಾ ಮದುವೆ ಆಗಿಲ್ಲ. ಮದುವೆಗೆ ಮುಂಚೆ ಗಂಡು ಮಕ್ಕಳ ಲೈಫು ಜಾಲಿ ಫುಲ್ ಜಾಲಿ. ಮದುವೆ ಆಗ ಮಕ್ಕಳಾದ ಮೇಲೆ
ಖಾಲಿ ಖಾಲಿ ಫುಲ್ ಖಾಲಿ. ಎಕ್ಸ್ಕ್ಯೂಸ್ ಮೀ ಜೆಂಟ್ಲ್ಮ್ಯಾನ್, ನಿಮ್ಮ ಮದುವೆ ಆಗಿದೆಯಾ? ಆಗಿದೆಯಾ ಮಾತ್ರೆ ತಗೊಳ್ಳಿ, ಒಳ್ಳೆಯದಾಗಲಿ. ದಯವಿಟ್ಟು ಯಾವ ಮಾತ್ರೆ ಅಂತ ಕೇಳಬೇಕು. ಯು ಶುಡ್ ಕೇಳಿ, ಯಾಕಂದ್ರೆ ನಾನು ಹೇಳ್ತಾ ಇದ್ದೀನಿ, ಮದುವೆ ಆದಾಗ ಹೆಣ್ಣು ಮಕ್ಕಳನ್ನ ಎಲ್ಲರೂ ಏನು ಮಾಡ್ಕೋತಾರೆ, ಚಿನ್ನ ಮುದ್ದೋರನ್ನ ಅಂತ ಸೇವೆ ಮಾಡ್ಕೋತಾರೆ. ಮದುವೆ ಆಗ 15 ವರ್ಷ ಆದಮೇಲೆ ಯೂಶುವಲಿ ಹಣಸಿನ ತಲೆನೋವು ಅಂತ ಸೇವೆ ಮಾಡ್ಕೊತಾರೆ. ಅದಕ್ಕೆ ಹೆಂಡತಿ ಹತ್ರ ಹೋಗಕ್ಕೆ ಮುಂಚೆ ತಲೆನೋವು ಮಾತ್ರೆ ತೊಗೊಂಡ್ರ ಅಂತ ಕೇಳಿದೆ. ತಪ್ಪಾಗಿ ಭಾವಿಸ್ಬಾರ್ದು. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ, ಬರ್ತೀನಿ. ಹಾಗೆ ನಮ್ಮ ಮಾಜಿ ಪ್ರಧಾನಿ ದೇವೇಗೌಡರು, ಹಾಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಸಣ್ಣ ಹಾಸ್ಯ ಜಲಕ್, ಅದ ನಂತರ ಪ್ರಾಣೇಶ್ ಗುರುಗಳು ಮಾತಾಡ್ತಾರೆ. ಈಗ ಇವ್ರು ಕನ್ನಡ ಮಾತಾಡ್ತಾರೆ, ಅವ್ರು ಹಿಂದಿಲಿ ಮಾತನಾಡ್ತಾರೆ. ಸುಮ್ಮನೆ ನಾವು ಹಾಸ್ಯ ಕಲಾವಿದರು ಒಂದು ಹಾಸ್ಯ ಲೇಪನ ಕೊಟ್ಟಿದ್ದೀವಿ, ಅನ್ಯತಾ ಭಾವಿಸಬಾರ್ದು. ನಮ್ಮ ಮಾಜಿ ಪ್ರಧಾನಿಗಳು ದೇವೇಗೌಡರು ಮೊದಲಿಗೆ. ಸೌಂಡ್ ಕೊಟ್ಟಿದ್ದೀರೇನ್ರಿ? ಈ ದೇವೇಗೌಡ ಹುಟ್ಟು ಹೋರಾಟಗಾರ. ರಾಜ್ಯದ ವಿಷಯ ಬಂದಾಗ ನಿದ್ದೆ ಮಾಡಲ್ಲ. ಇನ್ನೂ ಬದುಕಿದಾನ್ರಿ ಈ ದೇವೇಗೌಡ, ಇನ್ನೂ ಬದುಕಿದ್ದಾನೆ. ಅಣ್ಣ ಪಿಜ್ಜಾ ಬರ್ಗರ್ ತಿನ್ಬೇಕಂತೆ ನೋಡಿ, ಪಿಜ್ಜಾ ಬರ್ಗರ್. ಈ ಯಾವ್ರಿ ಇದು ನಾನ್ ಸೆನ್ಸ್, ಗೆಟ್ ಲಾಸ್ಟ್ ಇಡಿಯಟ್, ವಾಟ್ ರಬ್ಬಿಶ್ ಯು ಆರ್ ಟಾಕಿಂಗ್. ಒಬ್ಬ ಮಾಜಿ ಪ್ರಧಾನಿಗೆ ಪಿಜ್ಜಾ ಬರ್ಗರ್ ತಿನ್ನಿ ಅಂತ ಹೇಳ್ತಾ ಇದ್ದಾರೆ. ಯಾರೊಬ್ಬರು ಬೇಜಾರು ಮಾಡ್ಕೋಬೇಡಿ, ಕೇಳಿಸ್ಕೊಳ್ಳಿ. ಪಿಜ್ಜಾ ಬರ್ಗರ್ ಹೇಗಿರುತ್ತೆ? ಖಾಲಿ ದೋಸೆ ಮೇಲೆ ನಾಯಿ ವಾಂತಿ ಮಾಡ್ದಂಗೆ ಇರುತ್ತೆ. ದಯವಿಟ್ಟು ಈ ಜಂಕ್ ಫುಡ್ ತಿನ್ನಬೇಡಿ, ರಾಗಿ ಮುದ್ದೆ ತಿನ್ನಿ. ದೇಹಕ್ಕೆ ತಂಪು, ತೋಳಿಗೆ ಬಲ. ನನ್ನ ಜೊತೆ ನರೇಂದ್ರ ಮೋದಿಯವರು ಬಂದಿದ್ದಾರೆ, ಬನ್ನಿ ಮಾತಾಡಿ. भाई और बहनों, हम सब भारतीय हैं. भाई और बहनों, भारत देश में भाषा ने, धर्म ने, भारत एक भारत श्रेष्ठ भारत, एक भारत स्वच्छ भारत, सबका साथ, सबका विकास. देवेगौड़ा जी, ನಮ್ಮಪ್ಪ ನೋಡಿ ಹಿಂದಿ ಅರ್ಥ ಆಗಿಲ್ಲ. ದಯವಿಟ್ಟು ಕನ್ನಡದಲ್ಲೇ ಮಾತಾಡಿ. ಎಲ್ಲ ಕರ್ನಾಟಕ ಜನತೆಗೆ ನಿಮ್ಮ ನರೇಂದ್ರ ಮೋದಿಯವರ ಹಾರ್ದಿಕ ಶುಭಕಾಮನೆಗಳು. ಬಾಯ್ ಅವ್ರ ಬೆಹನ, ಬಹಳ ಸಂತೋಷ. ಒಂದು ಕಿವಿ ಮಾತು ಹೇಳ್ತೀನಿ, ಕೇಳಿಸ್ಕೊಳ್ಳಿ ಮೋದಿಯವರೇ. ನೀವು ಓದಲ್ಲಿ ಬಂದಲ್ಲಿ ಭಾಷಣ ಮಾಡುವಾಗ ರೋಡ್ ಶೋಗಳಲ್ಲಿ ಈ ಥರ ಕೈನ ಅಳ್ಳಾಡಿಸ್ಕೊಂಡು ಮಾತಾಡಬೇಡಿ. ಯಾಕಂದರೆ 3 ವರ್ಷಗಳ ಹಿಂದೆ ರಾಜ್ಯದಲ್ಲಿ MLA ಎಲೆಕ್ಷನ್ ಆದಾಗ ನೀವು ರಾಜ್ಯಕ್ಕೆ ಬಂದು ರೋಡ್ ಶೋಗಳಲ್ಲಿ ಜನರ ಮುಂದೆ ಈ ಥರ ಕೈನ ಅಳ್ಳಾಡಿಸಿ ಜನ ಜಾಸ್ತಿ ಇದಕ್ಕೆ ಒತ್ತುಬಿಟ್ರು. ದಯವಿಟ್ಟು ನೆಕ್ಸ್ಟ್ ಟೈಮ್ ಬಂದಾಗ ಈ ಥರ ಕೈನ ಅಳ್ಳಾಡಿಸ್ದೆ, ಈ ಕೈನಲ್ಲಿ ಒಂದು ಹೂವು ಹಿಡ್ಕೊಂಡು ಅಳ್ಳಾಡಿಸಿ. ನೋಡಿ, ಮೊನ್ನೆ ನೀವು ಮಾಡಿರೋ ಕೆಲಸಕ್ಕೆ ನಿಮಗೂ ಲಾಸು, ನಮಗೂ ಲಾಸು. ಏನು ಮಾಡೋಕ್ಕಲ್ಲ. ದೇವೇಗೌಡ ಜಿ ಕ್ಯಾ ಛಾಯ್ ಆಪ್ಕೋ? ಏನು ಹೇಳಿದ್ರಿ ಇವರು? ಕ್ಯಾ ಚಾಯ್ ಆಪ್ಕೋ? ನಾನು ಚಾ ಕುಡಿಯಲ್ಲೋ, ಕಾಫಿ ಮಾತ್ರ. अच्छा तमाश. देवेगौड़ा जी क्या बात है? ನಾನು ರೈಸ್ ಬಾತ್ ತಿನ್ನಲ್ಲ.
ಮೊದಲೇ ಹೇಳಿದ್ದೀನಿ, ರಾಗಿ ಮುದ್ದೆ ಮಾತ್ರ. ನಮ್ಮ ಮನೆಗೆ ಬನ್ನಿ, ರಾಗಿ ಮುದ್ದೆ ತಿನ್ನಿ. ಕರ್ನಾಟಕದ ರೈತರು ಬೆಳೆದಿರ್ತಕ್ಕಂಥ ರಾಗಿಗೆ ಒಳ್ಳೆ ಬೆಲೆ ಕೊಡಿ. ಕೊನೆಯದ ಒಂದು ಮಾತು ಹೇಳ್ತೀನಿ ದೇವೇಗೌಡರ ಬಗ್ಗೆ, ಇನ್ನೂ ಬದುಕಿದಾನ್ರಿ. ಆಡಿಸಿ ನೋಡು, ಬೀಳಿಸಿ ನೋಡು. 93 ವರ್ಷ ವಯಸ್ಸು, ಉರುಳಿ ಹೋಗದು. ಧನ್ಯವಾದಗಳು. ಕಾರ್ಯಕ್ರಮ ಮುಂದುವರಿಯುತ್ತೆ. ತುಂಬ ಚಪ್ಪಾಳೆ ಹೀಗೆ ಇರ್ತದೆ.